ಹಳೆ ಕಾಲದಲ್ಲಿ ಕ್ಯಾನ್ಸರ್ ಅಂದ ತಕ್ಷಣ ಅವನ ಕತೆ ಮುಗಿದೋಯ್ತಪ್ಪ ಅಂತ ಅನ್ಕೊಳ್ಳೋ ಜನರೇ ಜಾಸ್ತಿ. ಡಾಕ್ಟರ್, ಹಾಗಾದ್ರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಹಾಗೇನೆ ಸೆಕ್ಸುವಲ್ ಇಂಟರ್ಕೋರ್ಸ್ಗೆ ಏನಾದರೂ ಕನೆಕ್ಷನ್ಸ್ ಇರುತ್ತೆ? ಈಗಲೂ ಕ್ಯಾನ್ಸರ್ ಅಂತ ತಗೊಂಡ್ರೆ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಅಂದ್ರೆ ಈ ಭಾಗದಲ್ಲಿ ಬರೋಂಥ ಕ್ಯಾನ್ಸರ್ ಫಸ್ಟ್ ಪ್ಲೇಸಲ್ಲಿ ನಿಲ್ಲುತ್ತೆ. ಬಟ್ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಮೇಲ್ಸ್ ಅದು ಪ್ರಾಸ್ಟೇಟ್ ಕ್ಯಾನ್ಸರೇ. ನಾರ್ಮಲ್ ಆಗಿ ಅಡಿನೋಕಾರ್ಸಿನೋಮಾ ಅಂತ ಕರಿತೀವಿ. ಅದು ವೆರಿ ಸ್ಲೋ ಗ್ರೋಯಿಂಗ್ ಕ್ಯಾನ್ಸರ್. ಅಂದರೆ ಹೆಂಗೆ ಅಂದರೆ ಇವತ್ತು ಕ್ಯಾನ್ಸರ್ ಉಟ್ಕೊಂಡಿದೆ ಅಂದರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋಕ್ಕೆ ಒಂದು 10 ಇಂದ 15 ವರ್ಷ ತಗೊಳುತ್ತೆ. ಯೂರಿನ್ ಮಾಡೋಕ್ಕೆ ತೊಂದರೆ ಆಗೋದಂದ್ರೆ ಸ್ಪೀಡ್ ಕಡಿಮೆ ಆಗೋದು, ಯೂರಿನಲ್ಲಿ ರಕ್ತ. ಪ್ರಾಸ್ಟೇಟ್ ಅನ್ನೋದು ಮೋಸ್ಟ್ ಕಾಮನ್ ಆಗಿ ವಯಸ್ಸಾದ್ಮೇಲೆ ಕಾಣಿಸ್ಕೊಳ್ಳೋಂಥ ಕ್ಯಾನ್ಸರ್, ದಟ್ ಟು ಮೋರ್ ದೆನ್ 50 years ಆಫ್ ಏಜ್. ಪ್ರಾಸ್ಟೇಟ್ ಕ್ಯಾನ್ಸರ್ ಮೂಳೆಗಳಿಗೆ ಸ್ಪ್ರೆಡ್ ಆಗುತ್ತಾ ಅಂತ ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಬಂದಿರೋ ಸುದ್ದಿಯ ಪ್ರಕಾರ ಅಮೆರಿಕದ ಮಾಜಿ ಅಧ್ಯಕ್ಷರಿಗೂ ಕೂಡ ಈ ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್ ಇತ್ತು. ಅದು ಕೂಡ 4th ಸ್ಟೇಜ್ ಅಲ್ಲಿ ಇತ್ತು, ಬೋನಿಗೆಲ್ಲ ಸ್ಪ್ರೆಡ್ ಆಗಿತ್ತು ಅಂತ ಒಂದು ಸುದ್ದಿ ಬಂದಿತ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಪ್ರಾಸ್ಟೇಟ್ ಮತ್ತೆ ಅದರ ಬ್ಲಡ್ ವೆಸಲ್ಸ್ ಡೈರೆಕ್ಟ್ ಆಗಿ ಬೋನ್ಗೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಆ ಕ್ಯಾನ್ಸರ್ ಕಣಗಳು ಬೇಗ ಬೋನ್ಗೆ ಸ್ಪ್ರೆಡ್ ಆಗೋಂಥದ್ದು. ಏನೇ ಮಾತ್ರೆ ಕೊಟ್ಟರು, ಎಷ್ಟೇ ಮಾತ್ರೆ ಕೊಟ್ಟರು ಒಂದೊಂದ್ಸಲಿ ನೋವು ಕಡಿಮೆ ಆಗ್ತಾ ಇರಲ್ಲ. ಅಂತ ಕೇಸಸ್ ಅಲ್ಲಿ ಆ ಮೂಳೆಗೆನೆ ನಾವು ರೇಡಿಯೇಷನ್ ಕೊಡ್ತೀವಿ. ಫಸ್ಟ್ ಡೇನೆ ಅವ್ರು ಎದ್ದು ಕೂತ್ಕೊಂಡು ಓಡಾಡ್ತಾ ಇರ್ತಾರೆ. ಒಂದು 3 ದಿನಕ್ಕೆ ಡಿಸ್ಚಾರ್ಜ್ ಮಾಡ್ಬಿಡ್ತೀವಿ. ಒಂದು 2 ರಿಂದ 3 ದಿನ. ಇತ್ತೀಚೆಗೆ 1 ದಿನಕ್ಕೂ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ. ಡಾಕ್ಟರ್, ಬೇರೆ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಡೇಂಜರಸ್ ಅಂತ ಅನ್ಸುತ್ತಾ ಅಥವಾ ಕ್ಯೂರೇಬಲ್ ಅಂತ ಅನ್ಸುತ್ತಾ, ಹೇಗೆ ಅಂತ? ಚೆನ್ನಾಗಿ ಎವ್ರಿ ಡೇ ಎಕ್ಸರ್ಸೈಸ್ ಮಾಡೋದು, ಚೆನ್ನಾಗಿರೋ ಫುಡ್ಸ್ ತೊಗೊಳ್ಳೋದು, ಅದು ಬಿಟ್ಟರೆ ಹ್ಯಾಬಿಟ್ಸ್, ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಟೊಬ್ಯಾಕೋ ಇನ್ ಎನಿ ಫಾರ್ಮ್, ಜರ್ದಾ, ಗುಟ್ಕಾ, ಪಾನ್ ಎಲ್ಲನೂ ಸ್ಟಾಪ್ ಮಾಡಬೇಕು. ಟೆಸ್ಟೋಸ್ಟಿರಾನ್ ತಗೊಳ್ಳೋದ್ರಿಂದಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಅದು ಬರೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಹೇಗೆ ಅಂತ? US ಅಲ್ಲಿ ಈ ಥರ ಎಲ್ಲ ಇಲ್ಲ. ಯೂರಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೆ 6 ತಿಂಗಳು ಕ್ಯೂಲ್ ವೆಯ್ಟ್ ಮಾಡ್ಬೇಕು ಮಿನಿಮಮ್. ನಮ್ಮ ಕೊಲೀಗ್ಸ್ ಇದ್ದಾರೆ ಹೇಳ್ತಾರೆ, ನಮ್ಮ ಇಂಡಿಯಾದಲ್ಲಿ ಕಲ್ಲೆಸ್ತರೆ ಸಾಕು ಪಕ್ಕದ ರೋಡ ಯೂರಾಲಜಿ ಸಿಗ್ತಾರೆ. ಯಾಕೆ ಹೋಗೋಕ್ಕಾಗಲ್ಲ ನಿಮಗೆ? ಈಗ ಕ್ಯಾನ್ಸರ್ ಅಂತ ತಗೊಂಡ್ರೆ ಬರೀ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಂದೇ ಅಲ್ಲ ಇಂಪಾರ್ಟೆಂಟ್. ಫಾಲೋ ಅಪ್ ಅಂದರೆ ನಾವು ಕರೆದಾಗೆಲ್ಲ ಬಂದು ತೋರಿಸ್ಕೊಳ್ಳೋದು, ಟೆಸ್ಟ್ಗಳು ಮಾಡಿಸೋದು, ಬಂದಿದೆಯಾ ಇಲ್ವೋ ಅಂತ ನೋಡೋಕ್ಕೋಸ್ಕರ ಮಾಡ್ತೀವಿ. ಅದು ಕರೆಕ್ಟಾಗಿ ಫಾಲೋ ಅಪ್ ಆಗಬೇಕು. ಕಾಂಪ್ಲೈನ್ಸ್ ನಾವು ಹೇಳ್ದಾಗ ಬರೋದು ಎಲ್ಲ ಮಾಡಬೇಕು. ಯಾಕಂದರೆ ಕ್ಯಾನ್ಸರ್ ಈಗ ಬಂದಿಲ್ಲ ಅಂದರೆ ಒಂದು ಎಲ್ಲ ಚೆನ್ನಾಗಿರುತ್ತೆ, ಒಂದು 10 ವರ್ಷ ಚೆನ್ನಾಗಿರ್ತಾರಪ್ಪ, 11ನೇ ವರ್ಷಕ್ಕೆ ಬರ್ಬೋದು. ಸೊ ಲೈಫ್ ಲಾಂಗ್ ಫಾಲೋ ಅಪ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಾಮನ್ ಆಗಿ ಬರುವಂತಹ ಕ್ಯಾನ್ಸರ್ ಯಾವುದು ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್. ಹಾಗೇನೆ ಪುರುಷರಲ್ಲಿ ಬರುವಂತಹ ಕಾಮನ್ ಕ್ಯಾನ್ಸರ್ ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್. ಇಡೀ ಜಗತ್ತಿನಲ್ಲಿ ನಾವು ನೋಡೋದಾದ್ರೆ ಪುರುಷರಲ್ಲಿ ಬರುವಂತಹ ಒನ್ ಆಫ್ ದ ಕಾಮನ್ ಕ್ಯಾನ್ಸರ್ ಅಂದ್ರೆ ಈ ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್. ಹಾಗಿದ್ರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ? ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿದೆ? ಇತ್ತೀಚಿನ ದಿನಗಳಲ್ಲಿ ಈ ಟೆಕ್ನಾಲಜಿ ಅನ್ನುವಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಹೆಚ್ಚಾಗಿ ಮುಂದುವರೆದಿದೆ. ಸೊ ಇದಕ್ಕೆ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆಯಾ? ಇದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಇವಾಗ್ಲೂ ಕೂಡ ಜನರಲ್ಲಿ ಇದೆಯಾ? ಸೊ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಅನಿಲ್ ಕುಮಾರ್ ಟಿ, ಡೈರೆಕ್ಟರ್ ಅಂಡ್ ಕನ್ಸಲ್ಟೆಂಟ್, ಯೂರಾಲಜಿಸ್ಟ್, ಯೂರೋ ಆಂಕಾಲಜಿಸ್ಟ್ ಅಂಡ್ ರೋಬೋಟಿಕ್ ಸರ್ಜನ್, ಸೌತ್ ಮಾರ್ಕ್ ಕ್ಲಿನಿಕ್, ಇಸ್ರೋ ಲೇಔಟ್ ಅಂಡ್ ಅಪೋಲೋ ಹಾಸ್ಪಿಟಲ್, ಜಯನಗರ, ಆಲ್ಸೋ ಝೈಮಸ್ ಹಾಸ್ಪಿಟಲ್, ಕನಕಪುರ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಪುರುಷರಲ್ಲಿ ಹೆಚ್ಚಾಗ್ತಾ ಇರುವಂತಹ ಕ್ಯಾನ್ಸರ್ ನಲ್ಲಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ನೋಡೋದಾದ್ರೂ ಕೂಡ ಈ ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನುವಂಥದ್ದು ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಕಾಮನ್ ಆಗಿದೆಯಾ ಅಥವಾ ತುಂಬಾ ರೇರ್ ಆಗಿ ಬರುತ್ತಾ, ಹೇಗೆ ಅಂತ? ಈಗಲೂ ಕ್ಯಾನ್ಸರ್ ಅಂತ ತಗೊಂಡ್ರೆ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಅಂದ್ರೆ ಈ ಭಾಗದಲ್ಲಿ ಬರೋಂಥ ಕ್ಯಾನ್ಸರ್ ಫಸ್ಟ್ ಪ್ಲೇಸಲ್ಲಿ ನಿಲ್ಲುತ್ತೆ. ಬಟ್ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಮೇಲ್ಸ್ ಅದು ಪ್ರಾಸ್ಟೇಟ್ ಕ್ಯಾನ್ಸರೇ. ಎಷ್ಟು ಕಾಮನ್ ಅಂದರೆ ಇದು ಬಿಟ್ಟರೆ ನೆಕ್ಸ್ಟ್ ಪ್ರಾಸ್ಟೇಟ್ ಕ್ಯಾನ್ಸರ್. ಬಿಕಾಸ್ ಆಫ್ ನಾನ್ ಅವೈಲಬಿಲಿಟಿ ಆಫ್ ಸ್ಕ್ರೀನಿಂಗ್ ಟೆಕ್ನಿಕ್ಸ್ ಇನ್ ವಿಲೇಜ್ ಪ್ಲೇಸಸ್ ಆರ್ ರಿಮೋಟ್ ಪ್ಲೇಸಸ್ ಇದು ಅಷ್ಟೊಂದು ಕಂಡಿಡಿಯಕ್ಕೆ ಆಗ್ತಾ ಇರಲಿಲ್ಲ ಮುಂಚೆ. ಈಗ ಎಲ್ಲ ಕಡೆನೂ ಈ ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಎಲ್ಲ ಕಡೆ ಯೂರಾಲಜಿಸ್ಟ್ ಆಗಿರ್ಬೋದು, ಎಲ್ಲ ಇನ್ಕ್ರೀಸ್ ಇನ್ ಹೆಲ್ತ್ ಚೆಕಪ್ಸ್ ಆಗಿರ್ಬೋದು. ದಿಸ್ ಹಸ್ ಲೆಡ್ ಟು ಇನ್ಕ್ರೀಸ್ ಇನ್ ಡಯಾಗ್ನೋಸಿಸ್ ಆಫ್ ದಿಸ್ ಪ್ರಾಸ್ಟೇಟ್ ಕ್ಯಾನ್ಸರ್. ಓಕೆ, ಈ ಒಂದು ಕ್ಯಾನ್ಸರ್ ಅಗ್ರೆಸಿವ್ ಆಗಿರುತ್ತಾ ಅಥವಾ ಸ್ಲೋ ಗ್ರೋಯಿಂಗ್ ಆಗಿರುತ್ತಾ? ಯಾಕಂದ್ರೆ ಕೆಲವೊಮ್ಮೆ ಬಂದು ಸ್ವಲ್ಪ ದಿನ ಆದ್ಮೇಲೆ ಸಡನ್ ಆಗಿ ಗೊತ್ತಾಗುತ್ತೆ, ಇನ್ ಕೆಲವೊಂದು ತುಂಬಾ ಟೈಮ್ ಆದ್ಮೇಲೆ ಗೊತ್ತಾಗುತ್ತೆ. ಇದು ಹೇಗೆ ಅನ್ನೋದು? ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ಬೇರೆ ಕ್ಯಾನ್ಸರ್ಗಳ ತರ ಅಲ್ಲ. ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ ಸುಮ್ಮನೆ ಏನೋ ಒಂದು ಬ್ಲಡ್ ಟೆಸ್ಟ್ PSA ಅಂತ ಕರಿತೀವಿ. ಅದು ಮಾಡಿದ ತಕ್ಷಣ PSA ಜಾಸ್ತಿ ಆಗಿದೆ, ಪ್ರಾಸ್ಟೇಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡು ಅದಕ್ಕೆ ಟೆಸ್ಟ್ಗಳು ಮಾಡಿಸಿದಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋದು ವೆರಿ ಸ್ಲೋ ಗ್ರೋಯಿಂಗ್. ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಸ್ವಲ್ಪ ವಿಧಗಳು ಇರ್ತವೆ. ನಾರ್ಮಲ್ ಆಗಿ ಅಡಿನೋಕಾರ್ಸಿನೋಮಾ ಅಂತ ಕರಿತೀವಿ. ಅದು ವೆರಿ ಸ್ಲೋ ಗ್ರೋಯಿಂಗ್ ಕ್ಯಾನ್ಸರ್. ಅಂದರೆ ಹೆಂಗೆ ಅಂದರೆ ಇವತ್ತು ಕ್ಯಾನ್ಸರ್ ಉಟ್ಕೊಂಡಿದೆ ಅಂದರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋಕ್ಕೆ ಒಂದು 10 ಇಂದ 15 ವರ್ಷ ತಗೊಳುತ್ತೆ, ಅಷ್ಟು ಸ್ಲೋ ಗ್ರೋಯಿಂಗ್. ಸೊ ಹಂಗೆ ಟ್ರೀಟ್ಮೆಂಟು ಅಷ್ಟೇ, ಯಾವ ಸ್ಟೇಜಲ್ಲಿ ಕಂಡುಹಿಡಿತೀವಿ, ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅದ್ರ ಪ್ರಕಾರ ನಾವು ಕ್ಯೂರ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ.
ಓಕೆ ಡಾಕ್ಟರ್, ಈಗ ನೀವು ಮಾತಾಡ್ತಾ ಹೇಳಿದ್ರೆ ಅದು ಸ್ಲೋ ಗ್ರೋಯಿಂಗ್ ಆಗಿರುತ್ತೆ, ತುಂಬಾ ಟೈಮ್ ತಗೊಳುತ್ತೆ ಅಂತ. ಸೊ ಅದು ಸ್ಟಾರ್ಟ್ ಆಗ್ಬೇಕಾದ್ರೆ ಸಿಂಪ್ಟಮ್ ಏನು ಗೊತ್ತಾಗೋದಿಲ್ವಾ? 10-15 ವರ್ಷ ತನಕ ಹಂಗೆ ಇರುತ್ತಾ? ಅದೇ ಈಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಂದ್ರೆ ಚಿಕ್ಕದಾಗಿ ಇನ್ನೇನು ಒಂದು ಕಣಗಳು ಉಟ್ಕೊಂತಾ ಇದಾವೆ, ಕ್ಯಾನ್ಸರ್ ಕಣಗಳು ಉಟ್ಕೊಂತಾ ಇದಾವೆ ಅಂದಾಗ ಏನು ಸಿಂಪ್ಟಮ್ಸೇ ಇರಲ್ಲ. ಯೂಶಲಿ ಯಾವುದೋ ಒಂದ್ಸಲಿ ಹೆಲ್ತ್ ಚೆಕ್ಅಪ್ ಮಾಡ್ಸಕ್ ಹೋದಾಗ ಏನೋ ಬ್ಲಡ್ ಟೆಸ್ಟ್ ಮಾಡ್ಸಿರ್ತೀವಿ, ಅವಾಗ PSA ಅನ್ನೋ ಬ್ಲಡ್ ಟೆಸ್ಟ್ ಮಾಡ್ಸಿರ್ತೀವಿ, ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ PSA ಬ್ಲಡ್ ಟೆಸ್ಟ್ ಇಂದ ಮಾಡಿಕೊಂಡು ಆಮೇಲೆ ಪ್ರಾಸ್ಟೇಟ್ ಕ್ಯಾನ್ಸರ್ ಕಂಡುಹಿಡಿಯೋದು ಉಂಟು. ಸೊ ಹಂಗಾಗಿ ಏನು ಸಿಂಪ್ಟಮ್ಸ್ ಇಲ್ದಲೇ ಪ್ರಾಸ್ಟೇಟ್ ಕ್ಯಾನ್ಸರ್ ಕಂಡುಹಿಡಿಯೋ ಚಾನ್ಸಸ್ ಜಾಸ್ತಿ ಇದೆ ಈಗ ಹೆಲ್ತ್ ಸ್ಕ್ರೀನಿಂಗ್ ಮಾಡಿದಾಗ. ಬಟ್ ಅದೇ ಥರ ಹಿಂಗೆ ಸ್ವಲ್ಪ ಸಿಂಪ್ಟಮ್ಸ್ ಸ್ಟಾರ್ಟ್ ಆದಾಗ ಯೂಶಲಿ ಒಂದೊಂದ್ಸಲಿ ಏನಾಗುತ್ತೆ, ನಾರ್ಮಲ್ ಆಗಿ ನೈಟಲ್ಲಿ ನಾವು ಎದೋಳೋದೇ ಅಲ್ಲ ಯೂರಿನ್ ಮಾಡೋಕ್ಕೆ, ಇಲ್ಲಾಂದರೆ ಒಂದ್ಸಲಿ ಆದರೆ ಎದೋಳ್ತೀವಿ. ಒಂದಕ್ಕಿಂತ ಹೆಚ್ಚು ಸಲ ಎದೋಳಕ್ಕೆ ಸ್ಟಾರ್ಟ್ ಮಾಡಿದಾಗ ದಟ್ ಈಸ್ ಒನ್ ಆಫ್ ದ ಅರ್ಲಿಯಸ್ಟ್ ಸೈನ್ಸ್ ಅಂದರೆ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಪ್ರಾಸ್ಟೇಟ್ ಕ್ಯಾನ್ಸರ್ಲಿ. ಸೊ ಯಾರ್ಯಾರಿಗೆ ಒಂದಕ್ಕಿಂತ ಜಾಸ್ತಿ ಯೂರಿನ್ ಮಾಡೋಕ್ಕೆ ನೈಟಲ್ಲಿ ಎದೋಳ್ತಾರೆ ಅವರೆಲ್ಲ ಬಂದು ತೋರಿಸ್ಕೊಳ್ಳೋದು ಒಳ್ಳೇದು. ದಟ್ ಟು ಮೋರ್ ದೆನ್ 50 years ಆಫ್ ಏಜ್ ಗಂಡಸರು. ಓಕೆ, ಸೊ ಅದು ಕೂಡ ಒಂದು ಲಕ್ಷಣ ಆಗಿರುತ್ತೆ, ಇನಿಷಿಯಲ್ ಲಕ್ಷಣ. ಎಸ್, ಓಕೆ, ಆರಂಭಿಕ ಲಕ್ಷಣದಲ್ಲಿ ಅದಾಗಿರುತ್ತೆ ಅಂತ. ಅದು ಬಿಟ್ಟು ಬೇರೆ ಯಾವೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಡಾಕ್ಟರ್? ಸ್ಟೇಜಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಯೂರಿನ್ ಮಾಡೋಕ್ಕೆ ತೊಂದರೆ ಆಗೋದು, ಅಂದ್ರೆ ಸ್ಪೀಡ್ ಕಡಿಮೆ ಆಗೋದು, ಇನ್ನೇನು ಹೋಗಿ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟೊತ್ತಾದ್ಮೇಲೆ ಸ್ಟಾರ್ಟ್ ಮಾಡೋದು ಅನ್ಕೊಂತಾರೆ ಎಷ್ಟೊಂದು ಜನ ಗಂಡಸರು. ಅವ್ನು ಯಾಕಪ್ಪ ಬೇಗ ಮುಗಿಸೋಗ್ಬಿಟ್ಟ ಯೂರಿನ್ ಮಾಡೋದು, ನಾನು ಎಷ್ಟೊತ್ತಾದ್ರೂ ಮುಗಿತಾನೆ ಇಲ್ಲ ನಂದು ಅಂತ. ಈ ಫ್ಲೋ ಸ್ವಲ್ಪ ಡ್ರ್ಯಾಗ್ ಮಾಡೋದು, ಫ್ಲೋ ಕಡಿಮೆ ಆಗಿರೋದು, ಅಂದರೆ ಯೂರಿನ್ ಸ್ಪೀಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸ್ಪೀಡ್ ಕಡಿಮೆ ಆಗಿರೋದು, ಪ್ರೆಷರ್ ಕೊಟ್ಟು ಹೋಗೋದು, ಯೂರಿನಲ್ಲಿ ರಕ್ತ, ಆಮೇಲೆ ಯೂರಿನಲ್ಲಿ ಉರಿಯೋದು, ಅದಲ್ದಲೆ ಕ್ಯಾನ್ಸರ್ ಬೇರೆ ಕಡೆ ಸ್ಪ್ರೆಡ್ ಆದಾಗ ಯೂಶಲಿ ಮೂಳೆಗೆ ಸ್ಪ್ರೆಡ್ ಆಗುತ್ತೆ. ಆವಾಗ ಬ್ಯಾಕ್ ಏಕ್ ಆಗಿರ್ಬೋದು, ಅಂದರೆ ಸೊಂಟ ನೋವು, ಕೆಳಗಡೆ ಪೆಲ್ವಿಕ್ ನೋವು, ಇದೆಲ್ಲ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಹಾಗಿದ್ರೆ ಬರೋದಕ್ಕೆ ಕಾರಣ ಒಂದು ವಯಸ್ಸಾಗಿರುತ್ತಾ? ಎಸ್, ಪ್ರಾಸ್ಟೇಟ್ ಅನ್ನೋದು ಮೋಸ್ಟ್ ಕಾಮನ್ ಆಗಿ ವಯಸ್ಸಾದ್ಮೇಲೆ ಕಾಣಿಸ್ಕೊಳ್ಳೋ ಅಂತ ಕ್ಯಾನ್ಸರ್, ದಟ್ ಟು ಮೋರ್ ದೆನ್ 50 years ಆಫ್ ಏಜ್. ಹಂಗಂದ ತಕ್ಷಣ ಏನು ಚಿಕ್ಕ ವಯಸ್ಸಲ್ಲಿ ಬರಲ್ಲ ಅಂತ ಏನಿಲ್ಲ, ಅದು ವೆರಿ ರೇರ್ ಬರ್ತವೆ. ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಇಲ್ಲಾಂದರೆ ಬೇರೆ ಥರ ಕ್ಯಾನ್ಸರ್ಗಳು, ಅಡಿನೋಕಾರ್ಸಿನೋಮಾ ಅಂತ ಕರೆದೆ, ಅದು ಬಿಟ್ಟರೆ ಪ್ರಾಸ್ಟೇಟಲ್ಲಿ ಬೇರೆ ಥರ ಕ್ಯಾನ್ಸರ್ಗಳು ಬರ್ಬೋದು. ಎಷ್ಟೊಂದು ಜನಕ್ಕೆ ಬರೀ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ ತಕ್ಷಣ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ ವಯಸ್ಸಾದ್ಮೇಲೆ ಬರುತ್ತೆ, ಬರೀ ಅಡಿನೋಕಾರ್ಸಿನೋಮಾನೇ ಬರುತ್ತೆ ಅನ್ನೋದು ರಾಂಗ್. ಬೇರೆ ಕ್ಯಾನ್ಸರ್ಗಳು ಬರ್ತವೆ, ಅಗ್ರೆಸಿವ್ ಕ್ಯಾನ್ಸರು ಆಗ್ಬೋದು. ಆಗ್ಲೇ ಒಂದು ಕ್ವಶನ್ ಕೇಳಿದ್ವಿ, ಸ್ಲೋ ಗ್ರೋಯಿಂಗ್ ಅಂತ, ಬರೀ ಸ್ಲೋ ಗ್ರೋಯಿಂಗ್ ಬಗ್ಗೆ ಮಾತಾಡಿದೆ. ಬಟ್ ಸ್ಲೋ ಗ್ರೋಯಿಂಗ್ ಅನ್ನೋದು ಬರೀ ಅಡಿನೋಕಾರ್ಸಿನೋಮಾ. ಬೇರೆ ಕ್ಯಾನ್ಸರ್ಗಳು, ನ್ಯೂರೋ ಎಂಡೋಕ್ರೈನ್ ಡಿಫ್ರೆನ್ಸಿಯೇಷನ್ ಆಗಿರ್ಬೋದು, ಬೇರೆ ಲಿಯೋಮೈಯಾ ಸಾರ್ಕೋಮಾಸ್ ಆಗಿರ್ಬೋದು, ಬೇರೆ ಥರ ಕ್ಯಾನ್ಸರ್ಗಳು ಫಾಸ್ಟ್ ಗ್ರೋಯಿಂಗ್ ಕ್ಯಾನ್ಸರ್ ಇರ್ತವೆ. ಅದು ಯೂಶಲಿ ಯಂಗ್ ಏಜ್ ಅಲ್ಲಿ ಇಲ್ಲ ವಯಸ್ಸಾದ್ಮೇಲೂ ಬರ್ಬೋದು. ಈ ಥರ ಕ್ಯಾನ್ಸರ್ಗಳು ಆಗೋದು ಉಂಟು. ಓಕೆ, ಯಂಗ್ ಏಜ್ ಅಲ್ಲೂ ಕೂಡ ಹಾಗಿದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುತ್ತಾ? ಎಸ್, ಬರೋ ಚಾನ್ಸಸ್ ಇದೆ, ಬಟ್ ವಿರಳ, ವೆರಿ ಕಡಿಮೆ. ಓಕೆ, ಈಗ ಫಾಸ್ಟ್ ಆಗಿ ಬರುತ್ತೆ ಅಂದ್ರೆ ಎಷ್ಟು ಆವರೇಜ್ ಒಂದು ಎಷ್ಟು ಟೈಮ್ ಒಳಗಡೆ ಗೊತ್ತಾಗಬಹುದು ಅಂತ? ಮೇಡಮ್ ಅದೇ ಹೇಳಿದ್ನಲ್ಲ ಈಗ ತಾನೆ, ಅದು ಯೂರಿನರಿ ಸಿಂಪ್ಟಮ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೈಲ್ಡ್ ಆಗಿ ಯೂರಿನರಿ ಸಿಂಪ್ಟಮ್ಸ್ ಇದ್ದಾಗಲೇ, ಅಂದ್ರೆ ಚಿಕ್ಕದಾಗಿದ್ದಾಗಲೇ ಬಂದು ತೋರಿಸ್ಕೊಂಡ್ರೆ ಯೂರಿನರಿ ಟ್ರ್ಯಾಕ್ಟ್ ಅಲ್ಲಿ ಏನಾರ ಪ್ರಾಬ್ಲಮ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಎಲ್ಲದಕ್ಕೂ ಕೂಡ ಸಿಂಪ್ಟಮ್ಸ್ ಬಂದಾಗ ಹಾಸ್ಪಿಟಲ್ಗೆ ಹೋಗುವಂಥದ್ದು ಬೆಸ್ಟ್ ಅಂತನಾ? ಇಲ್ಲ, ಐ ಡಿಂಟ್ ಮೀನ್ ದಟ್. ಈಗ ಯೂಶಲಿ ಈಗ ಇತ್ತನೆ ಸ್ಕ್ರೀನಿಂಗ್ ಬಗ್ಗೆ ಮಾತಾಡ್ತಾರೆ, PSA ಟೆಸ್ಟ್ ಬಗ್ಗೆ. ನಾರ್ಮಲ್ ಆಗಿ ಆಲ್ರೆಡಿ USA ಅಲ್ಲಿ, ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ 50 ವರ್ಷದಾಗಿದ ಎಲ್ಲಾ ಪುರುಷರಿಗೂ ಅವ್ರ ಹೆಲ್ತ್ ಚೆಕ್ಅಪ್ ಅಲ್ಲಿ PSA ನ ಟೆಸ್ಟ್ ನ ಅಳವಡಿಸ್ಕೊಂಡಿದ್ದೇ ಇರ್ತಾರೆ. ಅಂದ್ರೆ ಅದೊಂದು ಸಿಂಪಲ್ ಬ್ಲಡ್ ಟೆಸ್ಟ್, ಒಂದು ರಕ್ತ ತಗೊಂಡು ಟೆಸ್ಟ್ ಮಾಡೋದಷ್ಟೇ. ನಮ್ ಭಾರತದಲ್ಲಿ ಇತ್ತೀಚೆಗೆ ನಾವು ಯೂರಾಲಜಿಸ್ಟ್ ಎಲ್ಲ ಸೇರ್ಕೊಂಡು ಆ PSA ನಮ್ದ್ರಲ್ಲೂ ಅಳವಡಿಸ್ಕೊಬೇಕು. ಯಾಕಂದ್ರೆ ನಮ್ ಕ್ಯಾನ್ಸರ್ಗಳು ಯೂಶಲಿ ಕಂಪೇರ್ ಟು USA ಕ್ಯಾನ್ಸರ್ಗೆ ಸ್ವಲ್ಪ ಅಗ್ರೆಸಿವ್ ಕ್ಯಾನ್ಸರ್, ಲೇಟರ್ ಸ್ಟೇಜು ಇಲ್ಲ ಲೇಟರ್ ಗ್ರೇಡ್, ಅಂದ್ರೆ ಹೈಯರ್ ಗ್ರೇಡ್ ಅಲ್ಲಿ ಬರ್ತಂತ ಚಾನ್ಸಸ್ ಜಾಸ್ತಿ ನಮ್ಮ ಇಂಡಿಯನ್ಸ್ ಅಲ್ಲಿ. ಹಂಗಾಗಿ ನಾವು ಅಷ್ಟೇ ಯಾವುದೇ ಪುರುಷರು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಪ್ರತಿ ವರ್ಷ 50 ವರ್ಷ ಆದ್ಮೇಲೆ ವರ್ಷಕ್ಕೊಂದ್ಸಲಿ PSA ಟೆಸ್ಟ್ ಅಂತ ಮಾಡಿಸ್ಕೊಬೇಕು. ಬಟ್ ಅದಕ್ಕಿಂತ ಮುಂಚೆ ಏನಾದ್ರು ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಅಪ್ಪ ಅಮ್ಮಂಗೆ ಅವ್ರ 3rd ಜನರೇಷನ್, ಅವ್ರ ಮುತ್ತಾತಂಗೆ ತಾತಂಗೆ ಏನಾದ್ರು ಕ್ಯಾನ್ಸರ್ ಇದ್ದಾಗ 40 years ಇಲ್ಲ 35 years ಇಂದಾನೆ PSA ಸ್ಕ್ರೀನಿಂಗ್ ಸ್ಟಾರ್ಟ್ ಆಗ್ಬೇಕು. ಓಕೆ, ಸೊ ಜೆನೆಟಿಕಲಿ ಬರುವಂತ ಚಾನ್ಸಸ್ ಇರುತ್ತಾ? 5% ಆಫ್ ದ ಕೇಸಸ್ ಜೆನೆಟಿಕಲಿ ಬರೋ ಚಾನ್ಸಸ್ ಇರುತ್ತೆ. ಹೆರಿಡಿಟರಿ ಅಂತ ಕರಿತೀವಿ, ಅಂದ್ರೆ ವಂಶ ಪಾರಂಪರ್ಯವಾಗಿ ಬರೋಂಥದ್ದು. ಓಕೆ ಓಕೆ ಡಾಕ್ಟರ್, ಹಾಗಾದ್ರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಹಾಗೇನೆ ಸೆಕ್ಸುವಲ್ ಇಂಟರ್ಕೋರ್ಸ್ಗೆ ಏನಾದ್ರೂ ಕನೆಕ್ಷನ್ಸ್ ಇರುತ್ತಾ ಹೇಗೆ ಅಂತ? ಮೇಡಮ್, ರೇರ್ ಕೇಸಸ್ ಅಲ್ಲಿ ಲಾಸ್ಟ್ ಅಲ್ಲಿ ಸ್ಪ್ರೆಡ್ ಬಗ್ಗೆ ಮಾತಾಡ್ನಲ್ಲ, ಮೋಸ್ಟ್ ಕಾಮನ್ ಆಗಿ ಬೋನ್ಸ್ಗೆ ಸ್ಪ್ರೆಡ್ ಆಗುತ್ತೆ. ಒಂದೊಂದ್ಸಲಿ ನರ್ವ್ಗಳು ಮತ್ತೆ ಬ್ಲಡ್ ವೆಸಲ್ಸ್ ಯಾವ್ದು ಪೆನಿಸ್ಗೆ ಹೋಗ್ತಾವಲ್ಲ, ನಮ್ಮ ಮರ್ಮಾಂಗಕ್ಕೆ ಹೋಗೋ ಬ್ಲಡ್ ವೆಸಲ್ಸ್ ಇನ್ಫಿಲ್ಟ್ರೇಟ್ ಆದಾಗ, ಕ್ಯಾನ್ಸರ್ಗಳು ಅಲ್ಲಿಗೆ ಸ್ಪ್ರೆಡ್ ಆದಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಒಂದೊಂದ್ಸಲಿ ಇನ್ನೊಂದು ಎಕ್ಸ್ಟ್ರೀಮ್ ಕೇಸಸ್ ಪ್ರಯಾಪಿಸಮ್ ಅಂತ ಕರಿತೀವಿ, ಅಂದ್ರೆ ನಿಂತ್ಕೊಂಡೇ ಎದ್ಬಿಡುತ್ತೆ ಅದು ನಮ್ಮ ಮರ್ಮಾಂಗ, ಅದು ಇಳಿಯೋದಿಲ್ಲ. ಏನೇ ಮಾಡಿದ್ರು, ಏನೇ ಟ್ರೀಟ್ಮೆಂಟ್ ಕೊಟ್ಟರು, ನಾರ್ಮಲ್ ಆಗಿ ಒಂದೊಂದ್ಸಲಿ ಪ್ರಯಾಪಿಸಮ್ ನಾರ್ಮಲ್ ಆದಾಗ ಅದನ್ನ ಏನೋ ಟ್ರೀಟ್ಮೆಂಟ್ ಕೊಟ್ಟು ಕಡಿಮೆ ಮಾಡ್ಬೋದು. ಒಂದೊಂದ್ಸಲಿ ಅದು ನಿಂತ್ಕೊಂಡಾಗ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡದಲ್ಲೇ ಇದ್ರೆ ಅದು ಜಾಸ್ತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಎರಡೂ ಆಗ್ಬೋದು. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ನಿಮ್ರುವಿಕೆನೂ ಕಡಿಮೆ ಆಗ್ಬೋದು, ಒಂದೇ ಸಲ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಇರ್ಬೋದು, ಅದು ಕಡಿಮೆನೇ ಆಗದಲ್ಲೇ ಇರ್ಬೋದು. ಎರಡೂ ಚಾನ್ಸಸ್ ಇದೆ. ಓಕೆ ಓಕೆ ಈಗ ಕ್ಯಾನ್ಸರ್ ಯೂಶಲಿ ಬೇರೆ ಈಗ ಶೀತ ಕೆಮ್ಮು ಆಗೋ ಸ್ಪ್ರೆಡ್ ಆಗೋ ತರ ಆಗೋದಿಲ್ಲ,
ಆದ್ರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲಿ ನನಗೆ ಹೇಳಿದೆ ಸೆಕ್ಷುವಲ್ ಇಂಟರ್ ಕೋರ್ಸ್ ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತಾ ಅಂತ. ಪಾರ್ಟ್ನರ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಇದರಿಂದ? ಇಲ್ಲ, ಯೂಶಲಿ ಕ್ಯಾನ್ಸರ್ ಸ್ಪ್ರೆಡ್ ಈ ತರ ಸೆಕ್ಷುವಲಿ ಆಕ್ಟಿವ್ ಆಗಿದ್ದಾಗ ಇಲ್ಲ ಫಿಸಿಕಲ್ ಇಂಟಿಮೆಸಿ ಮಾಡಿದಾಗ ಸ್ಪ್ರೆಡ್ ಆಗಲ್ಲ. ಓಕೆ, ಸೊ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಎಸ್ಪೆಷಲಿ ನಾರ್ಮಲ್ ಆಗಿ ಬಂದಾಗ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ರೂಟೀನ್ ಆಗಿ ಒಂದು PSA ಟೆಸ್ಟ್ ಅಂತ ಮಾಡಿಸ್ತೀವಿ, ಸೀರಮ್ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂತ. ಬ್ಲಡ್ ತಗೊಂಡು ಒಂದು 2 hours ಅಲ್ಲೇ ರಿಪೋರ್ಟ್ ರೆಡಿ ಇರುತ್ತೆ. ಅದಲ್ದಲೆ ನಾವು ನಮ್ಮ ಒಂದು ಫಿಂಗರ್ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಕರಿತೀವಿ, ಗುದದ್ವಾರಕ್ಕೆ ಬೆರಳಾಕ್ಬಿಟ್ಟು ಪ್ರಾಸ್ಟೇಟ್ನ ಅಲ್ಲಿಂದ ಚೆಕ್ ಮಾಡಿ ಅದ್ರ ಸರ್ಫೇಸ್ ಹೆಂಗಿದೆ, ಇರ್ರೆಗ್ಯುಲರಿಟಿ ಇದೆಯಾ, ಸಾಫ್ಟ್ ಆಗಿದೆಯಾ, ಹಾರ್ಡ್ ಆಗಿದೆಯಾ, ಅದರಲ್ಲಿ ಏನಾದ್ರು ನಾಡ್ಯೂಲ್ಸ್ ಥರ ಏನಾರು ಇದೆಯಾ ಅಂತ ನಾವು ಕಂಡುಹಿಡಿಬೋದು. ಅದೇ ಎಕ್ಸ್ಪೀರಿಯನ್ಸ್ ಯೂರಾಲಜಿಸ್ಟ್ ಇಲ್ಲ ಯೂರೋ ಆಂಕಾಲಜಿಸ್ಟ್ ಮಾಡಿದಾಗ ಆರಾಮಾಗಿ ಚಿಕ್ಕದಾಗಿದ್ದಾಗಲೂ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ನೀವು ಆಗಲೇ ಮಾತಾಡ್ತಾ ಹೇಳಿದ್ರೆ ಕೆಲವೊಂದು ಫಾಸ್ಟ್ ಗ್ರೋಯಿಂಗ್ ಇರುತ್ತೆ, ಇನ್ನು ಕೆಲವೊಂದು ಸ್ಲೋ ಗ್ರೋಯಿಂಗ್ ಇರುತ್ತೆ ಅಂತ. ಈಗ ಎಲ್ಲಾ ಪುರುಷರಲ್ಲೂ ಕೂಡ ಪ್ರಾಸ್ಟೇಟ್ ಕ್ಯಾನ್ಸರ್ ಬಂದಾಗ ಸಿಂಪ್ಟಮ್ಸ್ ಸೇಮ್ ಇರುತ್ತಾ? ಕೆಲವರಿಗೆ ಸಿಂಪ್ಟಮ್ಸ್ ಇಲ್ದೇನೆ ಬರುವಂತ ಚಾನ್ಸಸ್ ಇರುತ್ತಾ, ಹೇಗೆ ಅಂತ? ನಾನು ಅವಾಗಲೇ ಹೇಳ್ದಂಗೆ ಕ್ಯಾನ್ಸರ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಏನು ಸಿಂಪ್ಟಮ್ಸೇ ಇರಲ್ಲ. ರೊಟೀನ್ ಆಗಿ ಯಾವ್ದಾರ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಕಂಡುಹಿಡ್ಬೋದು. ಅವಾಗ MRI ಮಾಡಿಸ್ಕೊಂಡು ಬಯಾಪ್ಸಿ ಮಾಡಿಸ್ಕೊಂಡು ಪ್ರಾಸ್ಟೇಟ್ನ ಪ್ರೂವ್ ಮಾಡ್ಬೋದು. ಬಟ್ ಕ್ಯಾನ್ಸರ್ ಬೆಳೆದಂಗೆ ದೊಡ್ಡದಾಗ್ತಾ ಇದ್ದಂಗೆ ಸಿಂಪ್ಟಮ್ಸ್ ಒಂದಾದ್ಮೇಲೆ ಒಂದು ಬರಕ್ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಗಿ ನಾಕ್ಟರ್ನಲ್ ಫ್ರೀಕ್ವೆನ್ಸಿ ಅಂದ್ರೆ ನೈಟ್ ಟೈಮ್ ಫ್ರೀಕ್ವೆನ್ಸಿ, ಮಲ್ಕೊಂಡ್ಮೇಲೆ ಪದೇ ಎದೋಳೋದಾಗ್ಲಿ, ಇಲ್ಲ ಯೂರಿನ್ ಸ್ಪೀಡ್ ಕಡಿಮೆ ಆಗಿರೋದ್ರಾಗ್ಲಿ, ಫ್ಲೋ ಕಡಿಮೆ ಆಗಿರೋದ್ರಾಗ್ಲಿ, ಪ್ರೆಷರ್ ಕೊಟ್ಟು ಹೋಗ್ಬೇಕನ್ಸೋದು ಮುಕ್ಕಿ ಹೋಗ್ತಾರೆ ಎಷ್ಟೊಂದು ಜನ. ಆಮೇಲೆ ಯೂರಿನ್ ಫ್ಲೋ ಒಂದೇ ಸ್ಟ್ರೈಟ್ ಆಗಿ ಬರಲ್ಲ, ಬಿಟ್ಟು ಬರೋದಾಗ್ಲಿ, ಯೂರಿನಲ್ಲಿ ಉರಿಯೋದಾಗ್ಲಿ, ಯೂರಿನಲ್ಲಿ ರಕ್ತ ಬರೋದಾಗ್ಲಿ, ಅದು ಬಿಟ್ಟರೆ ಸೊಂಟ ನೋವು, ಕೆಳಗಡೆ ಪಾರ್ಟ್ ನೋವುಗಳು, ಇಲ್ಲ ಬೇರೆ ಕಡೆ ಮೂಳೆ ನೋವುಗಳು ಆಗಿರ್ಬೋದು, ಇಲ್ಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರ್ಬೋದು, ಅವಾಗಲೇ ಮಾತಾಡ್ದಂಗೆ ನಿಮರುವಿಕೆ ಕಡಿಮೆ ಆಗೋದಾಗ್ಬೋದು. ದೀಸ್ ಆರ್ ಆಲ್ ಸಿಂಪ್ಟಮ್ಸ್ ಆಫ್ ಲೇಟರ್ ಸ್ಟೇಜಸ್ ಆಫ್ ಕ್ಯಾನ್ಸರ್. ಓಕೆ ಡಾಕ್ಟರ್, ಹಾಗಿದ್ರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಮೂಳೆಗಳಿಗೆ ಸ್ಪ್ರೆಡ್ ಆಗುತ್ತಾ ಅಂತ? ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಬಂದಿರೋ ಸುದ್ದಿಯ ಪ್ರಕಾರ ಅಮೆರಿಕದ ಮಾಜಿ ಅಧ್ಯಕ್ಷರಿಗೂ ಕೂಡ ಈ ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್ ಇತ್ತು, ಅದು ಕೂಡ 4th ಸ್ಟೇಜ್ ಅಲ್ಲಿ ಇತ್ತು, ಬೋನಿಗೆಲ್ಲ ಸ್ಪ್ರೆಡ್ ಆಗಿತ್ತು ಅಂತ ಒಂದು ಸುದ್ದಿ ಬಂದಿತ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಪ್ರಾಸ್ಟೇಟ್ ಕ್ಯಾನ್ಸರ್ ಯಾವುದೇ ಕ್ಯಾನ್ಸರ್ ಅಂತ ತಗೊಂಡ್ರೆ ಅದು ಲೇಟರ್ ಸ್ಟೇಜ್ 1, 2, 3, 4 ಅಂತ ಇರುತ್ತೆ. ಯಾವುದೇ ಕ್ಯಾನ್ಸರ್ ಅಲ್ಲಾಗಲಿ ಸ್ಟೇಜ್ 4 ಅಂದ್ರೆ ಎಲ್ಲಾ ಕಡೆ ಆಡ್ಕೊಂಡಿದೆ ಅಂತ ಅರ್ಥ. ಬೋನ್ಸ್ಗೆ ಸ್ಪ್ರೆಡ್ ಆಗಿದೆ ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲಿ ಅದು ಸ್ಟೇಜ್ 4 ಅಲ್ಲಿ ಇದೆ ಅಂತಾನೆ ಅರ್ಥ. ಸೊ ಮೋಸ್ಟ್ ಕಾಮನ್ ಸ್ಪ್ರೆಡ್ ಅಂದ್ರೆ ದೂರ ಸ್ಪ್ರೆಡ್ ಆಗೋದು ಪ್ರಾಸ್ಟೇಟ್ ಕ್ಯಾನ್ಸರ್ ಇಂದ ಬೋನ್ಸ್ಗೆ ಮೋಸ್ಟ್ ಕಾಮನ್ ಸ್ಪ್ರೆಡ್. ಅದು ಬಿಟ್ಟರೆ ಬೇರೆ ಕಡೆನೂ ಆಗ್ಬೋದು, ಲಂಗ್ಸ್ಗೂ ಆಗ್ಬೋದು, ಲಿವರ್ಗೂ ಆಗ್ಬೋದು. ಬಟ್ ಮೋಸ್ಟ್ ಕಾಮನ್ ಬೋನ್ಸ್ಗೆ, ಯೂಶಲಿ ಆಕ್ಸಿಲ್ ಸ್ಕೆಲಿಟನ್ ಅಂತ ಕರಿತೀವಿ. ಈ ಬೋನ್ ಆಗಿರ್ಬೋದು, ಸೊಂಟ, ಸ್ಪೈನ್ಗ್ ಆಗಿರ್ಬೋದು, ಈ ಸ್ಕಲ್ಗ್ ಆಗಿರ್ಬೋದು, ಇದಕ್ಕೆ ಮೋಸ್ಟ್ ಕಾಮನ್ ಆಗಿ ಸ್ಪ್ರೆಡ್ ಆಗುತ್ತೆ. ಈಗ ಇಲ್ಲಿ ಕಾಲಿಂದ ಆಗಿರ್ಬೋದು, ಈ ಕೈಗೆ ಆಗಿರ್ಬೋದು, ಇದೆಲ್ಲ ಆಗೋದು ಸಖತ್ ರೇರ್. ಈ ಆಕ್ಸಿಲ್ ಸ್ಕೆಲಿಟನ್, ಮಧ್ಯದ ಸ್ಕೆಲಿಟನ್ ಮಾತ್ರ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ. ಏನಕಂದ್ರೆ ಪ್ರಾಸ್ಟೇಟ್ ಮತ್ತೆ ಅದರ ಬ್ಲಡ್ ವೆಸಲ್ಸ್ ಡೈರೆಕ್ಟ್ ಆಗಿ ಬೋನ್ಗೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಕ್ಯಾನ್ಸರ್ ಕಣಗಳು ಬೇಗ ಬೋನ್ಗೆ ಸ್ಪ್ರೆಡ್ ಆಗೋಂಥದ್ದು. ಓಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿ ಆಗಿರುತ್ತೆ ಡಾಕ್ಟರ್? ಈ ಟ್ರೀಟ್ಮೆಂಟ್ ಆಪ್ಷನ್ಸ್ ತಗೊಂಡ್ರೆ ವಿ ಟೇಕ್ ಮೆನಿ ಫ್ಯಾಕ್ಟರ್ಸ್ ಇನ್ ಟು ಕನ್ಸಿಡರೇಷನ್. ಅಂದ್ರೆ ಒಂದು ವಯಸ್ಸು, ಒಂದು ಯಾವ ಸ್ಟೇಜ್ ಅಲ್ಲಿ ಇದೆ, ಒಂದು ಅದು ಅವ್ರ ಕೋಮೊಬಿಟೀಸ್ ಅಂದ್ರೆ ಬೇರೆ ಕಾಯಿಲೆಗಳು, ಬೇರೆದೇನೇ ಆಗಿರೋ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಶುಗರ್, BP, ಇಲ್ಲ ಸ್ಟ್ರೋಕ್ ಆಗಿರ್ಬೋದು, ಆ ಥರ ಇದೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರೇಷನ್ ತಗೊಂಡು ನಮ್ಗಿರೋ ಆಪ್ಷನ್ ಯೂಶಲಿ ಫಸ್ಟ್ ಆಪ್ಷನ್ ಅಂದ್ರೆ ಎಲ್ಲೂ ಸ್ಪ್ರೆಡ್ ಆಗದಲ್ಲೇ ಲೋ ಸ್ಟೇಜ್ ಕ್ಯಾನ್ಸರ್ ಇದ್ದಾಗ ಫಸ್ಟ್ ಆಪ್ಷನ್ ಇಸ್ ಆಲ್ವೇಸ್ ಸರ್ಜರಿ. ಸರ್ಜರಿ ಅಂತ ತಗೊಂಡಾಗ ಒಂದು ಓಪನ್ ಸರ್ಜರಿ ಕಟ್ ಮಾಡಿ ಓಪನ್ ಮಾಡಿ ತೆಗಿಯೋಂಥದ್ದಾಗಿರ್ಬೋದು, ಇಲ್ಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಿರ್ಬೋದು, ಇಲ್ಲ ರೋಬೋಟಿಕ್ ಸರ್ಜರಿ ಆಗಿರ್ಬೋದು. ನವಡೇಸ್ ಸಿನ್ಸ್ ರೋಬೋಟಿಕ್ ಸರ್ಜರಿ ಇಸ್ ಕಾಮನ್ಲಿ ಡನ್ ಅಂದ್ರೆ ಪೆಲ್ವಿಸ್ ಒಳಗಡೆ, ಈ ಪೆಲ್ವಿಕ್ ಮೂಳೆ ಒಳಗಡೆ ಇರೋಂಥ ಗ್ರಂಥಿ ಪ್ರಾಸ್ಟೇಟ್. ಸೊ ರೋಬೋಟಿಕ್ ಸರ್ಜರಿ ಅನ್ನೋದು ಬೂಮ್ ಅಂತಾನೆ ಹೇಳ್ಬೋದು. ಈ ಸರ್ಜರಿಗೆ ಎಷ್ಟು ಈಸಿಯಾಗಿ ಆಗುತ್ತೆ, ಪೇಷಂಟ್ಸ್ಗೆ ತುಂಬಾ ಒಳ್ಳೇದಾಗುತ್ತೆ. ಪ್ರಾಸ್ಟೇಟ್ ರೋಬೋಟಿಕ್ ಸರ್ಜರಿ ಮಾಡಿದೆ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ, ಪ್ರಾಸ್ಟೇಟ್ ಆಗಿರಲಿ ಅದ್ರ ಜೊತೆ ಸೆಮಿನಲ್ ಸೆಕಲ್ ಆಗಿರಲಿ ಆರಾಮಾಗಿ ತೆಗಿಬೋದು. ಬ್ಲಡ್ ಲಾಸ್ ವಿಲ್ ಬಿ ವೆರಿ ಮಿನಿಮಲ್. ಆಮೇಲೆ ಎಲ್ಲ ಕ್ಯಾನ್ಸರ್ ಕಣಗಳನ್ನು ತೆಗಿಬೋದು. ಆಮೇಲೆ ಯೂಶಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ತೆಗೆದ ಮೇಲೆ ಯೂರಿನರಿ ಇನ್ಕಾಂಟಿನೆನ್ಸ್ ಅಂದ್ರೆ ಯೂರಿನ್ ಕಂಟ್ರೋಲ್ ಮೆಕ್ಯಾನಿಸಮ್ ಸ್ವಲ್ಪ ದಿನದವರೆಗೂ ವೀಕ್ ಆಗಿರುತ್ತೆ, ಅಂದ್ರೆ ಕಂಟ್ರೋಲ್ ಆಗೋದಿಲ್ಲ. ಪ್ರಾಸ್ಟೇಟ್ ತೆಗೆದ್ಮೇಲೆ ಅವ್ರ ಕಂಟ್ರೋಲ್ ಇಲ್ದಲೇ ಯೂರಿನ್ ಲೀಕ್ ಆಗ್ತಾ ಇರುತ್ತೆ. ಬಟ್ ಅಂಥದ್ದು ಲೀಕ್ ಆಗೋ ಚಾನ್ಸಸ್ ಎಲ್ಲ ರೋಬೋಟಿಕ್ ಸರ್ಜರಿ ಮಾಡಿದ್ರೆ ಆಗೋ ಅಷ್ಟು ಚಾನ್ಸಸ್ ಬೇಗ ಕಂಟ್ರೋಲ್ ಬಂದ್ಬಿಡುತ್ತೆ. ಇಲ್ಲ ಮಿನಿಮಲ್ ಆಗಿ ಲೀಕ್ ಆಗುತ್ತೆ, ಇಲ್ಲಾಂದ್ರೆ ಲೀಕೇ ಆಗೋದಿಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಸ್ಪ್ರೆಡ್ ಆದಾಗ ನೆಕ್ಸ್ಟ್ ಏನ್ ಟ್ರೀಟ್ಮೆಂಟ್ ಆಪ್ಷನ್ ಇರ್ಬೋದು, ಹಾರ್ಮೋನ್ ಥೆರಪಿಯಿಂದ ಕೊಡ್ತೀವಿ. ಹಾರ್ಮೋನ್ ಥೆರಪಿ ಅಂದ್ರೆ ಇಂಜೆಕ್ಷನ್ಸ್ ಆಗಿ ಕೊಡ್ಬೋದು, ಇಲ್ಲ ಮಾತ್ರೆ ಆಗಿ ಕೊಡ್ಬೋದು, ಇಲ್ಲ ನಮ್ದು ವೃಷಣಗಳು ಅಂದ್ರೆ ಬೀಜ ಅಲ್ಲಿಂದ ಟೆಸ್ಟೋಸ್ಟಿರಾನ್ ಉತ್ಪತ್ತಿ ಆಗೋದು, ಗಂಡಸರು ಹಾರ್ಮೋನ್. ಆ ಟೆಸ್ಟೋಸ್ಟಿರಾನ್ ಅನ್ನೋದು ಈಗ ಕಾರ್ಗೆ ಪೆಟ್ರೋಲ್ ಎಷ್ಟು ಮುಖ್ಯನೋ ಈ ಕ್ಯಾನ್ಸರ್ಗೆ ಟೆಸ್ಟೋಸ್ಟಿರಾನ್ ಅನ್ನೋದು ಅಷ್ಟು ಮುಖ್ಯ, ಫ್ಯೂಲ್ ಇದ್ದಂಗೆ. ಸೊ ಟೆಸ್ಟೋಸ್ಟಿರಾನ್ನೇ ತೆಗೆದ್ಬಿಟ್ಟು ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಮಾಡೋ ಅಂಗನೇ ತೆಗೆದ್ಬಿಟ್ರೆ ಟೆಸ್ಟೋಸ್ಟಿರಾನ್ ಇಲ್ಲಲ್ಲ ಕ್ಯಾನ್ಸರ್ ಕಂಟ್ರೋಲ್ ಬರುತ್ತೆ. ಅದ್ರ ಜೊತೆ ರೇಡಿಯೇಷನ್ ಥೆರಪಿನೂ ಆಗುತ್ತೆ. ಬರೀ ಹಾರ್ಮೋನ್ ಥೆರಪಿ ಒಂದೇ ಸಾಕಾಗಲ್ಲ. ರೇಡಿಯೇಷನ್ ಥೆರಪಿ ಅಕಸ್ಮಾತ್ ಸ್ಟೇಜ್ 2, 3 ಅಲ್ಲಿ ಇದ್ರೆ ರೇಡಿಯೇಷನ್ ಥೆರಪಿನೂ ಕೊಡ್ಬೇಕಾಗ್ಬೋದು. ಅಕಸ್ಮಾತ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ರೆ
ಬರೀ ಹಾರ್ಮೋನ್ ಥೆರಪಿ ಕೊಟ್ಕೊಂಡು ಕೀಮೋಥೆರಪಿ ಅಂತ ಇದೆ, ಇತ್ತೀಚೆಗೆ ಇಮ್ಯುನೊಥೆರಪಿನೂ ಬಂದಿದೆ. ಇದೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಓಕೆ, ಈಗ 4th ಸ್ಟೇಜ್ ಅಲ್ಲಿ ಇತ್ತು, ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇತ್ತು ಅಂದಾಗ ಕೀಮೋಥೆರಪಿ ಕೊಡ್ಬೇಕಾಗತ್ತಾ? ಹಾರ್ಮೋನ್ ಥೆರಪಿ ಕೊಡ್ತೀವಿ, ಕೀಮೋಥೆರಪಿ ಕೊಡ್ತೀವಿ, ಇಮ್ಯುನೊಥೆರಪಿನೂ ಕೊಡ್ತೀವಿ. ಅದಲ್ದಲೆ ಎಲ್ಲೆಲ್ಲಿ ಪೈನ್ ಇರುತ್ತಲ್ಲ, ಈಗ ಹೇಳಿದ್ನಲ್ಲ ಬೋನ್ಗೆ ಸ್ಪ್ರೆಡ್ ಆಗಿರುತ್ತೆ, ಏನೇ ಮಾತ್ರೆ ಕೊಟ್ಟರು ಎಷ್ಟೇ ಮಾತ್ರೆ ಕೊಟ್ಟರು ಒಂದೊಂದ್ಸಲಿ ನೋವು ಕಡಿಮೆ ಆಗ್ತಾ ಇರಲ್ಲ. ಅಂತ ಕೇಸಸ್ ಅಲ್ಲಿ ಆ ಮೂಳೆಗೆನೆ ನಾವು ರೇಡಿಯೇಷನ್ ಕೊಡ್ತೀವಿ, ಅಂದ್ರೆ ಕರೆಂಟ್ ಕೊಡ್ತೀವಿ. ಶಾಖ ಕೊಟ್ಟಾಗ ಆ ಮೂಳೆಲಿರೋ ಪೇನ್ ಎಲ್ಲ ಕಡಿಮೆ ಆಗುತ್ತೆ. ಡಾಕ್ಟರ್, ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಈ ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್ ನಲ್ಲಿ ರೋಬೋಟಿಕ್ ಟ್ರೀಟ್ಮೆಂಟ್ ಕೂಡ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ. ಇದ್ರ ಬಗ್ಗೆ ಹೇಳೋದಾದ್ರೆ? ಅವಾಗಲೇ ಹೇಳ್ದಂಗೆ, ಯಾರಿಗೆ ಇನ್ನೂ ಚಿಕ್ಕ ವಯಸ್ಸಿರುತ್ತೆ, ಯಾರು ಮೋರ್ ದೆನ್ 10 years ಇನ್ನು ಬದುಕ್ತಾರೆ ಅಂತ ಅನ್ಸುತ್ತೆ, ಮಿನಿಮಲ್ ಕೋಮೋಬಿಟೀಸ್ ಇರುತ್ತೆ, ಅಂದ್ರೆ ಬೇರೆ ಕಾಯಿಲೆಗಳಿರುತ್ತೆ, ಅಂಥವ್ರಿಗೆ ಸ್ಟೇಜ್ 1, ಸ್ಟೇಜ್ 2 ಇಲ್ಲ ಅರ್ಲಿ ಸ್ಟೇಜ್ 3 ವರೆಗೂ ವಿ ಕ್ಯಾನ್ ಡೂ ರೋಬೋಟಿಕ್ ಸರ್ಜರಿ. ಅಂದರೆ ಸರ್ಜರಿಲಿ ರೋಬೋಟಿಕ್ ಸರ್ಜರಿ. ಈ ರೋಬೋ ಅನ್ನೋದು ಜನರಿಗೆ ಅನ್ಸ್ದಂಗೆ ಯಾವುದೋ ಒಂದು ಮಿಷಿನ್ ಆಪ್ರೇಟ್ ಮಾಡತ್ತಪ್ಪ ಮನುಷ್ಯನ ಮೇಲೆ ಅನ್ನೋದಿಲ್ಲ. ಮಿಷಿನ್ನ ಮನುಷ್ಯನ ಮೇಲೆ ನಿಲ್ಲಿಸ್ತೀವಿ, ಬಟ್ ಆಪ್ರೇಟ್ ಮಾಡೋದು ಸರ್ಜನ್ಸ್, ನಾವೇನೆ ಆಪ್ರೇಟ್ ಮಾಡೋದು. ನಾವೆಲ್ಲ ಮೂಲೆಯಲ್ಲಿ ಕನ್ಸೋಲಲ್ಲಿ ಕೂತ್ಕೊಂಡು ಜಾಯ್ಸ್ಟಿಕ್, ಈಗ ಮಕ್ಳುಗಳು ಗೇಮ್ಸ್ ಆಡಲ್ವಾ, ವಿಡಿಯೋ ಗೇಮ್ಸ್, ಅದೇ ಥರ ನಾವು ಅಲ್ಲಿ ಕೂತ್ಕೊಂಡು ನಾವು ಹ್ಯಾಂಡ್ ಈ ಥರ ಮೂವ್ ಮಾಡಬೇಕಂದ್ರೆ ರೋಬೋ ಅನ್ನೋದು ಮನುಷ್ಯನ ಮೇಲೆ, ಹೊಟ್ಟೆ ಮೇಲೆ ಒಳಗಡೆ ಅದರ ಹ್ಯಾಂಡ್ಸ್ ಇರುತ್ತೆ, ಹಿಂಗೆಲ್ಲ ಅದು ಮೂವ್ ಮಾಡ್ತಾ ಇರುತ್ತೆ. ಸೊ ನಾವು ಮಾಡೋದು ಅದು ಟ್ರಾನ್ಸ್ಲೇಟ್ ಆಗಿ ಒಳಗಡೆ ಸರ್ಜರಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದರಿಂದ ಅಡ್ವಾಂಟೇಜಸ್ ಏನಪ್ಪ ಅಂದರೆ ಮಿನಿಮಲ್ ಬ್ಲಡ್ ಲಾಸ್ ಎಲ್ಲ ಮಿನಿಮಲ್ ಆಗಿರುತ್ತೆ. ಪ್ರಿಸಿಷನ್ ಅಂದರೆ ನಾವು ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅಂತ ಅನ್ಕೊಂತೀವಿ ಅಷ್ಟೇ ಮಾಡುತ್ತೆ. ಈಗ ವಯಸ್ಸಾದ್ಮೇಲೆ ಟ್ರೆಮರ್ಸ್ ಅಂದರೆ ಕೈ ನಡ್ಕ ಎಲ್ಲ ಟ್ರಾನ್ಸ್ಮಿಟ್ ಆಗಲ್ಲ. ಯೂಶಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ವಯಸ್ಸಾದ ಸರ್ಜನ್ ಆದವ್ರಿಗೆ ಯೂಶಲಿ ಸರ್ಜರಿ ನಿಲ್ಲಿಸ್ಬಿಡೋಣಪ್ಪ ಅಂತ ಅನಿಸ್ತಾರೆ. ಅಂಥದ್ದೆಲ್ಲ ಟ್ರಾನ್ಸ್ಮಿಟ್ ಆಗಲ್ಲ. ಸೊ ಅದು ಬಿಟ್ಟರೆ ಈಗ ಪ್ರಾಸ್ಟೇಟ್ ಸರ್ಜರಿ ತೊಗೊಂಡ್ರೆ ಯೂಶಲಿ ಪ್ರಾಸ್ಟೇಟ್ ತೆಗೆದ್ಮೇಲೆ ಯೂರಿನರಿ ಲೀಕ್ ಅಂದರೆ ಯೂರಿನ್ ಕಂಟ್ರೋಲ್ ಬರ್ದಿರೋಂಥ ಚಾನ್ಸಸ್ ತುಂಬ ಜಾಸ್ತಿ. ಎಷ್ಟೊಂದು ಜನ ಅನ್ಕೊಂತಾರೆ, ನಾ ಯಾಕೆ ಸರ್ಜರಿ ಮಾಡಿಸ್ಕೊಬೇಕು, ನನಗೆ ಯಾಕೆ ಯೂರಿನ್ ಲೀಕ್ ಆಗಬೇಕು. ಬಟ್ ಈ ರೋಬೋಟಿಕ್ ಸರ್ಜರಿ ಬಂದ ಮೇಲೆ ಅದೇ ಒಂದು ವರ ಥರ ಅನಿಸ್ಬಿಟ್ಟಿದೆ. ಎಷ್ಟೊಂದು ಜನಕ್ಕೆ ಲೀಕ್ ಅನ್ನೋದು ನಾನು ನೋಡೇ ಇಲ್ಲ. ನಾನು ಕೇಳಿದ್ರೆ ಎಷ್ಟೊಂದು ಸರ್ಜರಿ ಮಾಡಿದ್ದೀನಿ ಇದುವರೆಗೂ ರೋಬೋಟಿಕ್ ಪ್ರಾಸ್ಟೇಟೆಕ್ಟಮಿ, ನಾನು ಲೀಕ್ ಯಾರ ಹತ್ರನೂ ಕೇಳಿಲ್ಲ. ಒಂದು 3 ರಿಂದ 6 ತಿಂಗಳೊಳಗೆ ಎಲ್ಲರಿಗೂ ಕಂಟ್ರೋಲ್ ಬಂದೇ ಬಿಟ್ಟಿದೆ. ಅದು ಬಿಟ್ಟರೆ ಬೇಗ ಫಸ್ಟ್ ಡೇನೇ ಅವ್ರು ಎದ್ದು ಕೂತ್ಕೊಂಡು ಓಡಾಡ್ತಾ ಇರ್ತಾರೆ. ಒಂದು 3 ದಿನಕ್ಕೆ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ, ಒಂದು 2 ರಿಂದ 3 ದಿನ. ಇತ್ತೀಚೆಗೆ 1 ದಿನಕ್ಕೂ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ. ಅದು ಬಿಟ್ಟರೆ ದೇ ಕ್ಯಾನ್ ಗೇನ್ ಬ್ಯಾಕ್ ಟು ದೇರ್ ವರ್ಕ್ ವೆರಿ ಅರ್ಲಿ. ಒಂದು 10 ದಿನಕ್ಕೆ ವಾಪಸ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಬೋದು, ಪೈಪ್ ಕೆಥೆಟರ್ ರಿಮೂವ್ ಮಾಡಿದ ತಕ್ಷಣ. ಇಷ್ಟೊಂದೆಲ್ಲ ಅಡ್ವಾಂಟೇಜಸ್ ಇದೆ ರೋಬೋಟಿಕ್ ಸರ್ಜರಿ. ಓಕೆ, ಸೊ ಆಪರೇಷನ್ ಆಗಿರುವಂಥ ಎಲ್ರಿಗೂ ಕೂಡ ಯೂರಿನರಿ ಇದು ಪ್ರಾಬ್ಲಮ್ ಏನೂ ಆಗೋದಿಲ್ವಾ? ಇಲ್ಲ. ಯಂಗ್ ಪೇಷಂಟ್ಸ್ಗೆ ಯೂರಿನರಿ ಕಂಟ್ರೋಲ್ ಅನ್ನೋದು ಬೇಗ ಬರುತ್ತೆ, ಇಲ್ಲ ಲೀಕ್ ಆಗೋದೇ ಇಲ್ಲ. ವಯಸ್ಸಾದವ್ರಿಗೆ ಒಂದು ಮೋರ್ ದೆನ್ 70-75 years ಆದವ್ರಿಗೆ, ಬಿಕಾಸ್ ಮಸಲ್ ಟೋನ್ ಕಡಿಮೆ ಇರೋದ್ರಿಂದ ಅಲ್ಲಿ ಸ್ಪಿಂಟರ್ ಮೆಕ್ಯಾನಿಸಮ್ ಸ್ವಲ್ಪ ಲೀಕ್ ಆಗ್ಬೋದು. ಬಟ್ ಅವ್ರು ಎಕ್ಸರ್ಸೈಸ್ ಮಾಡ್ತಾ ಮಾಡ್ತಾ ಲೀಕ್ ಎಲ್ಲ ವಾಪಸ್ಸು ತಂತಾನಾಗೆ ಕಡಿಮೆ ಆಗ್ತಾ ಬರುತ್ತೆ, ಕಂಟ್ರೋಲ್ ಬಂದ್ಬಿಡುತ್ತೆ. ಅಕಸ್ಮಾತ್ ನನ್ನ ಸೀರೀಸಲ್ಲಿ ಕೇಳೋದಾದ್ರೆ 100ರಲ್ಲಿ 99% ಎಲ್ಲರಿಗೂ ಲೀಕ್ ನಿಂತಿದೆ. ನಿಂತಿದೆ. ಎಸ್. ಓಕೆ ಡಾಕ್ಟರ್, ಬೇರೆ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಡೇಂಜರಸ್ ಅಂತ ಅನ್ಸುತ್ತಾ ಅಥವಾ ಕ್ಯೂರೇಬಲ್ ಅಂತ ಅನ್ಸುತ್ತಾ, ಹೇಗೆ ಅಂತ? ಎಸ್, ಈ ಹಳೆ ಕಾಲದಲ್ಲಿ ಕ್ಯಾನ್ಸರ್ ಅಂದ ತಕ್ಷಣ ಅವ್ನ ಕತೆ ಮುಗಿದೋಯ್ತಪ್ಪ ಅಂತ ಅನ್ಕೊಳ್ಳೋ ಜನರೇ ಜಾಸ್ತಿ. ಇತ್ತೀಚೆಗೆ ಏನಾಗಿದೆ, ಕ್ಯೂರ್ ಅನ್ನೋ ವರ್ಡ್ ಕ್ಯಾನ್ಸರಲ್ಲೂ ಬಂದ್ಬಿಟ್ಟಿದೆ. ಅಂದರೆ ಕ್ಲೀನಾಗಿ ಎಲ್ಲ ಸರ್ಜರಿ ಆಗಲಿ ಬೇರೆ ಟ್ರೀಟ್ಮೆಂಟ್ ಮಾಡಲಿ, ಕ್ಯಾನ್ಸರ್ ಕಣ್ಗಳೆಲ್ಲ ಸತ್ತೋಗ್ಬಿಟ್ರೆ ಆ ಕ್ಯಾನ್ಸರ್ ವಾಪಸ್ ಬರ್ದಿರಂಗೆ ನೋಡ್ಕೊಬೋದು. ಎಷ್ಟೊಂದು ಜನ 10 ವರ್ಷ 15 ವರ್ಷ ಆರಾಮಾಗಿದ್ದಾರೆ ಸರ್ಜರಿ ಮಾಡಿಸ್ಕೊಂಡು, ಇಲ್ಲ ಬೇರೆ ಟ್ರೀಟ್ಮೆಂಟ್ ತೊಗೊಂಡು. ಸೊ ಇನ್ ಸಚ್ ಇಂಡಿವಿಜುವಲ್, ಬಟ್ ವಿ ವೋಂಟ್ ಬ್ರ್ಯಾಂಡ್ ದಮ್ ಆಸ್ ಕ್ಯೂರ್. ಅವ್ರು ಕ್ಯಾನ್ಸರ್ ಬಂದಿಲ್ಲ ಅಷ್ಟೇ ವಾಪಸ್ಸು. ಈಗ ಒಂದ್ಸತಿ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿ ಆದ್ಮೇಲೆ, ಈಗ ಫಸ್ಟ್ ಸ್ಟೇಜಲ್ಲಿ ಇತ್ತು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು ಸರ್ಜರಿ ಮಾಡಿದ್ರಿ ಎಲ್ಲಾನು ನಾರ್ಮಲ್ ಆಯಿತು ಅಂದರೆ ಮತ್ತೆ ಅದೇ ಪರ್ಸನಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತಾ ಅಂತ? ಎಸ್, ವೆರಿ ಗುಡ್ ಕ್ವಶನ್. ಈಗ ನಮಗೆ ಮೈಕ್ರೋಸ್ಕೋಪಿಕ್ ಕಣಗಳು ಅಂದರೆ ಕಣ್ಣಿಗೆ ಕಾಣಿಸ್ತಾ ಇರ್ತಂಥ ಕಣಗಳು, ಕ್ಯಾನ್ಸರ್ ಸೆಲ್ಸ್, ಅದು ಮುಂಚೆನೇ ಬ್ಲಡ್ಡಲ್ಲಿ ಸ್ಪ್ರೆಡ್ ಆಗಿರ್ಬೋದು. ಅದು ಮುಂಚೆನೇ ಗೊತ್ತಿರಲ್ಲ. ಯಾವುದೇ ಇನ್ವೆಸ್ಟಿಗೇಷನ್ ತೊಗೊಳ್ಳಿ, ಇದುವರೆಗೂ ಅಂಥ ಇನ್ವೆಸ್ಟಿಗೇಷನ್ ಇಲ್ಲವೇ ಇಲ್ಲ ಎಲ್ಲಿ ಇಡೀ ವರ್ಲ್ಡಲ್ಲಿ. ಸೊ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋದಾಗ, ಅಂದರೆ ಸರ್ಜರಿ ಮಾಡಿ ಇಲ್ಲ ಟ್ರೀಟ್ಮೆಂಟ್ ಕೊಟ್ಟು ಫಾಲೋ ಅಪ್ ಮಾಡ್ಕೊಂಡು ಹೋದಾಗ, ಎಲ್ಲಾದರೂ ಕಣ್ಗಳು ಒಂದೊಂದು ಕಣ್ಗಳಿದ್ದಾಗ ಅದು ಬೆಳ್ಕೊಳ್ತಾ ಹೋಗೋದು. ಕ್ಯಾನ್ಸರ್ ಅನ್ನೋದು ಅನ್ಪ್ರಾಲಿಫರೇಟೆಡ್ ಗ್ರೋತ್, ಕಂಟ್ರೋಲೇ ಇದ್ದಾಗ ಅಲ್ಲಿ ಬೆಳ್ಕೊಳ್ತಾ ಹೋದಾಗ ಅದನ್ನ ತೆಗಿಬೇಕಾಗ್ಬೋದು, ಇಲ್ಲ ಬೇರೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಟ್ರೀಟ್ಮೆಂಟ್ ಮಾಡಬೇಕಾಗ್ಬೋದು. ಸೊ ಕ್ಯಾನ್ಸರ್ ಒಂದ್ಸಲಿ ಬಂದ ಮೇಲೆ ಬರ್ತಕ್ಕಂಥ ಚಾನ್ಸಸ್ ಇದೆ, ಬಟ್ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಅದು ವೆರಿ ಮಿನಿಮಲ್, ವೆರಿ ವಿರಳ. ಅಂದ್ರೆ ಬೇರೆ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಚಾನ್ಸಸ್ ಇರುತ್ತೆ ಅಂತ. ಇದ್ರ ಬಗ್ಗೆ ಮಿಸ್ಕನ್ಸೆಪ್ಷನ್ ಏನಾದ್ರೂ ಇವಾಗ್ಲೂ ಇದೆಯಾ ಡಾಕ್ಟರ್, ನಿಮಗೆ ಗೊತ್ತಿರೋ ಹಾಗೆ ಅಂತ? ಮಿಸ್ಕನ್ಸೆಪ್ಷನ್ ಅಂದ್ರೆ ಅದೇ ಆವಾಗಲೇ ಹೇಳ್ದಂಗೆ, ಕ್ಯಾನ್ಸರ್ ಅಂದ ತಕ್ಷಣ ಅಯ್ಯೋ ನಮ್ಮ ಕತೆ ಮುಗ್ದೋಯ್ತು ಅನ್ನೋದು ಬೇಡ. ಪ್ರಾಸ್ಟೇಟ್ ಕ್ಯಾನ್ಸರ್ ಇಸ್ ಮೋಸ್ಟ್ ಕಾಮನ್ ಪ್ರಾಸ್ಟೇಟ್ ಕ್ಯಾನ್ಸರ್ ಇಸ್ ವೆರಿ ಸ್ಲೋ ಗ್ರೋಯಿಂಗ್. ಈಗ ಅಕಸ್ಮಾತ್ ಸ್ಟೇಜ್ 1, 2 ಅಲ್ಲಿ ಕಂಡಿಡಿದ್ರು 3 ಅಲ್ಲಿ ಕಂಡಿಡಿದ್ರು ಅದನ್ನ ಕ್ಯೂರ್ ಮಾಡೋ ಚಾನ್ಸಸ್ ಮೋರ್ ದೆನ್ 90-95% ಇದೆ ಈಗ. ಸೊ ಭಯ ಪಡುವಂತ ಅವಶ್ಯಕತೆ ಏನು ಅಂತ
ಟ್ರೀಟ್ಮೆಂಟ್ ಬೇಕಾಗುತ್ತೆ ಪ್ರಾಪರ್. 100% ಯಾವುದೇ ಆಗ್ಲಿ, ಯಾವುದೇ ಕಾಯಿಲೆ ಆಗ್ಲಿ ಇತ್ತೀಚೆಗೆ ಮುಂಚೆ ತರ ಇಲ್ಲ. ಟೆಕ್ನಾಲಜಿ ಆಗಿರ್ಬೋದು, ಟೆಕ್ನಿಕ್ ಆಗಿರ್ಬೋದು, ಎಷ್ಟು ಮುಂದುವರೆದಿದೆ ಅಂದ್ರೆ ವಿ ಹ್ಯಾವ್ ಟ್ರೀಟ್ಮೆಂಟ್ ಫಾರ್ ಎವ್ರಿಥಿಂಗ್, ದಟ್ ಟು ಪ್ರಿಸೈಸ್ ಟ್ರೀಟ್ಮೆಂಟ್. ಓಕೆ, ಈಗ ಆಫ್ಟರ್ ಟ್ರೀಟ್ಮೆಂಟ್ ಆದ್ಮೇಲೆ ಏನಾದ್ರೂ ಮುಂಜಾಗ್ರತಾ ಕ್ರಮ ತಗೋಬೇಕು ಅನ್ನೋ ತರದ್ ಏನಾದ್ರು ಇದೆಯಾ? ಪೇಷಂಟ್ ಏನಾದ್ರು ಹೇಳ್ತೀರಾ ಹೀಗೆ ಇರ್ಬೇಕು, ನೀವು ಇಂಥದೇ ಫುಡ್ ತಗೋಬೇಕು, ಫಿಸಿಕಲ್ ಆಕ್ಟಿವಿಟಿ ಅಥವಾ ಬೇರೆ ಏನಾದ್ರು ವಿಚಾರದ ಬಗ್ಗೆ? ಈಗ ಕ್ಯಾನ್ಸರ್ ಅಂತ ತಗೊಂಡ್ರೆ ಬರೀ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಂದೇ ಅಲ್ಲ ಇಂಪಾರ್ಟೆಂಟ್. ಫಾಲೋ ಅಪ್ ಅಂದ್ರೆ ನಾವು ಕರೆದಾಗೆಲ್ಲ ಬಂದು ತೋರಿಸ್ಕೊಳ್ಳೋದು, ಟೆಸ್ಟ್ಗಳು ಮಾಡಿಸೋದು, ಬಂದಿದೆಯಾ ಇಲ್ವೋ ಅಂತ ನೋಡೋಕ್ಕೋಸ್ಕರ ಮಾಡ್ತೀವಿ. ಅದು ಕರೆಕ್ಟಾಗಿ ಫಾಲೋ ಅಪ್ ಆಗಬೇಕು. ಕಾಂಪ್ಲೈನ್ಸ್ ನಾವು ಹೇಳ್ದಾಗ ಬರೋದು ಎಲ್ಲ ಮಾಡಬೇಕು. ಯಾಕಂದ್ರೆ ಕ್ಯಾನ್ಸರ್ ಈಗ ಬಂದಿಲ್ಲ ಅಂದ್ರೆ ಒಂದು ಎಲ್ಲ ಚೆನ್ನಾಗಿರುತ್ತೆ, ಒಂದು 10 ವರ್ಷ ಚೆನ್ನಾಗಿರ್ತಾರಪ್ಪ, 11ನೇ ವರ್ಷಕ್ಕೆ ಬರ್ಬೋದು. ಸೊ ಲೈಫ್ ಲಾಂಗ್ ಫಾಲೋ ಅಪ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಕ್ಕಂತ ಜನರಲ್ ಆಗಿ ಮೆಷರ್ಸ್, ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ಬೋದು, ಚೆನ್ನಾಗಿ ಎವ್ರಿಡೇ ಎಕ್ಸಸೈಸ್ ಮಾಡೋದು, ಚೆನ್ನಾಗಿರೋ ಫುಡ್ಸ್ ತೊಗೊಳ್ಳೋದು. ಅದು ಬಿಟ್ಟರೆ ಹ್ಯಾಬಿಟ್ಸ್, ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಟೊಬ್ಯಾಕೋ ಇನ್ ಎನಿ ಫಾರ್ಮ್, ಜರ್ದಾ, ಗುಟ್ಕಾ, ಪಾನ್ ಎಲ್ಲನೂ ಸ್ಟಾಪ್ ಮಾಡಬೇಕು. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ನಾವು ಸೇವಿಸೋ ಗಾಳಿ, ಕುಡಿಯೋ ನೀರು ಎಲ್ಲ ಕಲುಷಿತ ಆಗೋಗಿದೆ. ಆದಷ್ಟು ಏನಂತಾರೆ, ಈ ಹೊರಗಡೆ ಜಂಕ್ ಫುಡ್ಸು ಅದು ಇದು ತಿನ್ನೋದೆಲ್ಲ ಕಡಿಮೆ ಮಾಡೋದು. ಹೆಲ್ದಿ ಹೋಲ್ ಫ್ರೂಟ್ಸು, ವೆಜಿಟೇಬಲ್ಸು, ಗ್ರೀನ್ ಲೀವ್ಸು ಇದನ್ನ ಚೆನ್ನಾಗಿ ತೊಗೊಬೇಕು. ಅಂದರೆ ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ತಿನ್ನೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಬರೋದ್ರಿಂದ ಕ್ಯಾನ್ಸರ್ ತಡೆಗಟ್ಟೋದನ್ನ ಇಂಪ್ರೂವ್ ಮಾಡ್ಬೋದು. ಓಕೆ, ಹಾಗಾಗಿ ಇಂಥದ್ದೇ ಫುಡ್ ತಿನ್ಬೇಕು ಅನ್ನೋ ತರ ಫಾಲೋ ಅಪ್ ಏನೂ ಇಲ್ಲ, ಆ ಥರ ಸ್ಪೆಸಿಫಿಕ್ ಆಗಿ ಏನಿಲ್ಲ. ಅದು ಬಿಟ್ಟರೆ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದಾಗ ಬೊಜ್ಜು ಕರಗಿಸ್ಬೇಕು, ಇಂಪಾರ್ಟೆಂಟ್. ದಟ್ ಈಸ್ ಒನ್ ಆಫ್ ದ ಕಾಸ್. ಅಂದ್ರೆ ಕಾಸಲ್ ರಿಲೇಷನ್ ಅಂದ್ರೆ ಬೊಜ್ಜುತನ ಇರೋರಿಗೆ ಕ್ಯಾನ್ಸರ್ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಂಗಾಗಿ ಬೊಜ್ಜು ಕರಗಿಸೋದ್ರಿಂದ ಕ್ಯಾನ್ಸರ್ ಬರೋದನ್ನ ತಡೆಗಟ್ಬೋದು. ಅದು ಬಿಟ್ಟರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಿಗೆ, ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ, ವಯಸ್ಸಾದವ್ರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥವ್ರಲ್ಲಿ ಅವಾಗ ಟೆಸ್ಟ್ಗಳು ಮಾಡಿಸ್ಕೊಂಡು ನೋಡೋದು ವೆರಿ ಇಂಪಾರ್ಟೆಂಟ್. ಸೊ ಇಂಥದ್ದು ಫಿಸಿಕಲ್ ಆಕ್ಟಿವಿಟೀಸ್ನ ಮಾಡಬಾರ್ದು, ಸ್ವಲ್ಪ ದಿನಕ್ಕೆ ಅವಾಯ್ಡ್ ಮಾಡಿ ಆ ಥರದ್ದು ಏನಾದರೂ ಇರುತ್ತಾ? ಯೂಶಲಿ ಸರ್ಜರಿ ಮಾಡಿದ್ಮೇಲೆ ಯಾಕಂದ್ರೆ ಒಂದು ಚಿಕ್ಕ ಚಿಕ್ಕ ತೂತ್ಗಳು ಇರ್ತಾವಲ್ಲ, ಅದ್ರ ಜೊತೆಗೆ ನಾವು ಪ್ರಾಸ್ಟೇಟ್ ಕಟ್ ಮಾಡಿರೋದನ್ನ ಹೊರಗಡೆ ತೆಗಿಬೇಕಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕ ಇನ್ಸಿಷನ್ ಹಾಕಿರ್ತೀವಿ. ಜಸ್ಟ್ ಒಂದು 3 to 3 ಸೆಂಟಿಮೀಟರ್ ಇನ್ಸಿಷನ್. ಸೊ ಆ ಹೊಲಿಗೆ ಹಾಕಿರ್ತೀವಿ ಒಳಗಡೆ, ಅದು ಹೊಲಿಗೆ ಬಿಚ್ಕೊಬಾರ್ದು ಅಂದ್ಬಿಟ್ಟು ಒಂದು 3 months ಹೆವಿ ವೆಯ್ಟ್ ಲಿಫ್ಟ್ ಮಾಡಬಾರ್ದು ಅಂತ ಹೇಳಿರ್ತೀವಿ. ಅದು ಬಿಟ್ಟರೆ ಮಿಕ್ಕಿದೇನಿಲ್ಲ. ಎಷ್ಟೊಂದು ಜನಕ್ಕೆ ಅಂದರೆ ಯೂರಿನ್ ಕಂಟ್ರೋಲ್ ಇಲ್ದಿರೋರಿಗೆ ಒಂದು 60% ಜನಕ್ಕೆ ಕೆಗಲ್ಸ್ ಎಕ್ಸಸೈಸ್ ಅಂತ ಹೇಳ್ಕೊಡ್ತೀವಿ. ಅಂದರೆ ಅಲ್ಲಿರೋ ಮಸಲ್ ಟೋನ್ನ ಬಿಲ್ಡ್ ಮಾಡೋದು ಎಕ್ಸಸೈಸ್ ಹೇಳ್ಕೊಟ್ಟಿರ್ತೀವಿ, ಅದನ್ನ ಸ್ವಲ್ಪ ಫಾಲೋ ಅಪ್ ಅಲ್ಲಿ ಮಾಡ್ತಾ ಇರಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ. ಡಾಕ್ಟರ್, ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನಲ್ಲಿ ಒಂದು ಸ್ಲೋ ಗ್ರೋಯಿಂಗ್ ಇದೆ, ಇನ್ನೊಂದು ಅಗ್ರೆಸಿವ್ ಆಗಿದೆ ಅಂತ. ಸೊ ಈ ಅಗ್ರೆಸಿವ್ ಆಗಿದ್ದಾಗ ಇದರ ಟೆಸ್ಟು ಅಥವಾ ಟ್ರೀಟ್ಮೆಂಟ್ ಏನಾದರೂ ಡಿಫ್ರೆಂಟ್ ಆಗಿರುತ್ತಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡಿ ಡಾಕ್ಟರ್. ಎಸ್, ಮೋಸ್ಟ್ ಕಾಮನ್ ಆಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋಂಗೆ ಸ್ಲೋ ಗ್ರೋಯಿಂಗ್, ವೆರಿ ಸ್ಲೋ ಗ್ರೋಯಿಂಗ್. ಅಂದರೆ ಅದು ಅಡಿನೋಕಾರ್ಸಿನೋಮಾ ವೇರಿಯಂಟ್ ಅಂತ ಕರಿತೀವಿ. ಅದು ಬಿಟ್ಟರೆ ಬೇರೆ ಪ್ರಾಸ್ಟೇಟ್ ಕ್ಯಾನ್ಸರ್ಗಳು ಇದ್ದಾವೆ, ಲೈಕ್ ನ್ಯೂರೋಎಂಡೋಕ್ರೈನ್ ಡಿಫ್ರೆನ್ಸಿಯೇಷನ್, ಲಿಯೋಮಯ ಕಾರ್ಸಿನೋಮಾ, ಸಾರ್ಕೋಮಾಸ್. ಇದೆಲ್ಲ ಅಗ್ರೆಸಿವ್ ಕ್ಯಾನ್ಸರ್ಸ್. ಇದಕ್ಕೆ ಟ್ರೀಟ್ಮೆಂಟೇ ಬೇರೆ, ಹಾರ್ಮೋನ್ ಥೆರಪಿ ಎಲ್ಲ ವರ್ಕ್ ಆಗಲ್ಲ. ನಾನು ಈ ನ್ಯೂರೋಎಂಡೋಕ್ರೈನ್ ಡಿಫ್ರೆನ್ಸಿಯೇಷನ್ ತೊಗೊಂಡಾಗ ಅದಕ್ಕೆ ಸೆಪ್ರೇಟಾಗಿ ಟೆಸ್ಟ್ ಮಾಡಿಸ್ಬಿಟ್ಟು, ಕೀಮೋಥೆರಪಿ ಅನ್ನೋದು ಇದಕ್ಕೆ ವೆರಿ ಮಚ್ ಇಂಪಾರ್ಟೆಂಟ್ ಟೆಸ್ಟ್, ಇದಕ್ಕೆ ಸರ್ಜರಿ ಅನ್ನೋದು ಬರಲ್ಲ. ಅದು ತೊಗೊಂಡ್ರೆ ಲಿಯೋಮಯ ಸಾರ್ಕೋಮಾ ಆಗಿರ್ಬೋದು, ಇಲ್ಲ ಸಾರ್ಕೋಮಾಸ್ ಆಗಿರ್ಬೋದು, ಅವಾಗ ಅದು ಎಷ್ಟು ಫಾಸ್ಟ್ ಬೆಳೆಯುತ್ತೆ ಅಂದರೆ ಇಷ್ಟಿರೋ ಪ್ರಾಸ್ಟೇಟು ಇಷ್ಟು ದೊಡ್ಡದಾಗೋದು, ಬಲೂನ್ ಥರ, ಫುಟ್ಬಾಲ್ ಥರ ಆಗೋಗುತ್ತೆ, ಗಾಲ್ಫ್ ಬಾಲ್ ಥರ ಇರೋದು. ಸೊ ಅದಕ್ಕೆ ಸರ್ಜರಿ ಬಿಟ್ಟರೆ ಏನು ಟ್ರೀಟ್ಮೆಂಟೇ ಇಲ್ಲ. ಈ ಥರ ಒಂದೊಂದು ಡಿಫ್ರೆಂಟ್ ಕ್ಯಾನ್ಸರ್ಗೆ ಒಂದೊಂದು ಡಿಫ್ರೆಂಟ್ ಟ್ರೀಟ್ಮೆಂಟ್ ಇರುತ್ತೆ. ಬರೀ ಅಡಿನೋಕಾರ್ಸಿನೋಮಾ ಒಂದೇ ಅಂತ ಅನ್ಕೊಬಾರ್ದು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದರೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಟೆಸ್ಟೋಸ್ಟಿರಾನ್ ತಗೊಳ್ಳೋದ್ರಿಂದಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಅದು ಬರೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹೇಗೆ ಅಂತ? ಎಸ್, ಇತ್ತೀಚೆಗೆ ನನ್ನ ಕ್ಲಿನಿಕ್ಗಿಂತ ಬರೋಕ್ಕೆ ಮುಂಚೆನೇ ಎಷ್ಟೊಂದು ಜನ ಯಂಗ್ ಮೇಲ್ಸ್, ಇನ್ನು ಚಿಕ್ಕ ಹುಡುಗರು, ಪುರುಷರು, ಸರ್ ನನಗೆ ಯಾಕೋ ಮೈಕೈ ನೋವು ಅನಿಸ್ತಾ ಇದೆ ಸರ್, ಟೆಸ್ಟೋಸ್ಟಿರಾನ್ ಟೆಸ್ಟ್ ಮಾಡಿಸಿದೆ, ಅದು ಯಾಕೋ ಕಡಿಮೆ ಇದೆ, ನನಗೆ ಟೆಸ್ಟೋಸ್ಟಿರಾನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೀರಾ ಅಂತ ಡೈರೆಕ್ಟಾಗಿ ಕಾಲ್ ಮಾಡ್ಕೊಂಡು ನಂಗೆ ರಿಪ್ಲೇಸ್ಮೆಂಟ್ ಥೆರಪಿ ಕೊಡಿ ಅಂತ ಬರ್ತಾರೆ. ಅಂದ್ರೆ ಅವರೇ ಡಿಸೈಡ್ ಮಾಡ್ತಾರೆ? ಎಸ್, ಅವರೇ ಡಿಸೈಡ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದಲ್ಲದೆ ಬೇರೆಯವ್ರ ಹತ್ರ ತೊಗೊಂಡು ಬಂದ್ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ, ಈ ಟೆಸ್ಟೋಸ್ಟಿರಾನ್ ರಿಪ್ಲೇಸ್ಮೆಂಟ್ ಥೆರಪಿ ಅನ್ನೋದು ಇಟ್ಸ್ ಒನ್ ಆಫ್ ದ ಕಾಸ್ ಫಾರ್ ಕ್ಯಾನ್ಸರ್ ಇನ್ ದೇರ್ ಓಲ್ಡ್ ಏಜ್. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಜೊತೆಗೆ ಮೋರ್ ಅಗ್ರೆಸಿವ್ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಟೆಸ್ಟೋಸ್ಟಿರಾನ್ ರಿಪ್ಲೇಸ್ಮೆಂಟ್ ಥೆರಪಿನ ನಿಮ್ಮ ಯೂರಾಲಜಿಸ್ಟ್ ಹತ್ರ ಹೋಗಿ ಕ್ಲೀನಾಗಿ ಎವ್ಯಾಲ್ಯೂಯೇಟ್ ಮಾಡಿಸ್ಕೊಂಡು ಬೇಕೋ ಬೇಡವಾ ಅಂತ ತಿಳ್ಕೊಂಡು ಆಮೇಲೆ ತೊಗೊಬೇಕು. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಸೈಕಲಾಜಿಕಲ್ ಇರುತ್ತೆ, ಅಂದರೆ ಏನು ತೊಂದರೆ ಇಲ್ಲ ಅಂದ್ರೂ ಸುಮ್ಮನೆ ಯಾವುದೋ ಒಂದು, ಯೂಶಲಿ ಟೆಸ್ಟೋಸ್ಟಿರಾನ್ ಟೆಸ್ಟ್ ಅನ್ನೋದು ಬೆಳಗಿನ ಜಾವ 8 o'clockಗೆ ಮಾಡಿಸ್ಬೇಕು, ಆವಾಗಲೇ ಅದು ಪೀಕ್ ಟೈಮಲ್ಲಿ ಬರೋದು. ಒಂದೊಂದ್ಸಲಿ ಸಂಜೆ ಮಾಡಿಸ್ಬಿಟ್ಟು ಕಡಿಮೆ ಇದ್ದ ತಕ್ಷಣ ತೊಗೊಳ್ಳೋದು, ಒಂದೇ ಸಲ ಟೆಸ್ಟ್ ಮಾಡಿದ ತಕ್ಷಣ ಟೆಸ್ಟೋಸ್ಟಿರಾನ್ ಕಡಿಮೆ ಇದೆ ಅಂತ ತೊಗೊಳ್ಳೋದು ಎಲ್ಲ ತಪ್ಪು. 1-2 ಸಲ ರಿಪೀಟ್ ಮಾಡಿ ನೋಡಿಬಿಟ್ಟು ನಿಮ್ಮ ಯೂರಾಲಜಿಸ್ಟ್ನ ಕೇಳಿದ್ರೆ ಮಿಕ್ಕಿದ್ದು ಅದಕ್ಕೆ ಏನೇನು ನ್ಯೂನೆನ್ಸಸ್ ಇದೆ, ಅದು ಈ ಥರ ಇದ್ದರೆ ಏನಾಗುತ್ತೆ,
ಇಲ್ಲ ತಗೊಂಡ್ರೆ ಏನಾಗುತ್ತೆ, ಅದ್ರ ಸೈಡ್ ಎಫೆಕ್ಟ್ಸ್ ಏನು, ಇದೆಲ್ಲ ತಿಳ್ಕೊಂಡು ತಗೊಳ್ಳೋದ್ರಿಂದ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಓಕೆ, ಸೊ ಸಡನ್ ಆಗಿ ಡಿಸಿಷನ್ ತಗೋಬಾರ್ದು. ಎಸ್, ಟೆಸ್ಟೋಸ್ಟೆರಾನ್ ರಿಪ್ಲೇಸ್ಮೆಂಟ್ ಥೆರಪಿಗೆ ಬಂದ್ರೆ ಸಡನ್ ಆಗಿ ಡಿಸಿಷನ್ ತಗೊಬಾರ್ದು. ಓಕೆ, ಬಿಕಾಸ್ ಇಟ್ ಹ್ಯಾಸ್ ಅಸೋಸಿಯೇಷನ್ ವಿತ್ ಪ್ರಾಸ್ಟೇಟ್ ಕ್ಯಾನ್ಸರ್. ಅಂದ್ರೆ ಅದು ಯಾವಾಗ ತಗೊಳ್ಳೇಬೇಕಾಗುತ್ತೆ ಅಂತ? ಯೂಶಲಿ ಏನಾಗುತ್ತೆ ಮೇಡಮ್, ಒಂದು 50 to 60 years ಆದ್ಮೇಲೆ ಸೆನಿಸೆನ್ಸ್ ಅಂದ್ರೆ ಮುಪ್ಪು ಬರಕ್ ಸ್ಟಾರ್ಟ್ ಆದಾಗ, ಎಷ್ಟೊಂದ್ ಜನಕ್ಕೆ ಇನ್ನು ನಾನು ಸೆಕ್ಷುಲಿ ಆಕ್ಟಿವ್ ಇರಬೇಕು ಅಂತ ಅನ್ಸ್ದಾಗ, ಟೆಸ್ಟೋಸ್ಟೆರಾನ್ ಲೆವೆಲ್ ಕಡಿಮೆ ಇದ್ದಾಗ ಅಂತವ್ರಿಗೆ ಕೊಡೋದು ಉತ್ತಮ. ಬಟ್ ಕೊಟ್ಟಾಗ ಅವ್ರನ್ನ ಹುಷಾರಾಗಿ ನಾವು ಫಾಲೋ ಅಪ್ ಮಾಡ್ಬೇಕು. ಅವಾಗಲೇ ಹೇಳ್ದಂಗೆ ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡೋದಾಗ್ಲಿ, ಇಲ್ಲ ಸಿರಮ್ PSA ಟೆಸ್ಟ್ ಮಾಡಿ ನೋಡೋದಾಗ್ಲಿ, ಇದೆಲ್ಲ ಅವರಲ್ಲಿ ಸ್ವಲ್ಪ ಅವಾಗ 1 ವರ್ಷದಲ್ಲಿ ಮಾಡೋದ್ ಬದಲು 6 ತಿಂಗಳಲ್ಲಿ ಮಾಡ್ಕೊಂಡು ನೋಡ್ತಾ ಇರ್ಬೇಕು. ಓಕೆ, ಸೊ ಯಂಗ್ ಏಜ್ ಅಲ್ಲಿ ಆತರ ಥೆರಪಿ ತಗೊಳ್ಳೋವಂಥದ್ದು ಆದಷ್ಟು ಅವಾಯ್ಡ್ ಮಾಡಬೇಕು. ಕ್ಯಾನ್ಸರ್ ಬರೋದಕ್ಕೆ ಒನ್ ಆಫ್ ದ ರೀಸನ್ ಆಗಿರುತ್ತೆ. ಬಂದ್ರೆ ಅಗ್ರೆಸಿವ್ ಕ್ಯಾನ್ಸರ್ ಆಗಿರುತ್ತೆ ಅದು. ಇಟ್ ವೋಂಟ್ ಬಿ ಲೈಕ್ ದಿಸ್ ಸ್ಲೋ ಗ್ರೋಯಿಂಗ್. ಹೈ ಗ್ರೇಡ್ ಐ ಸ್ಟೇಜ್ ಅಲ್ಲಿ ಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಒಂದೇ ಸಲ ಮೆಟಾಸ್ಟಾಸಿಸ್ ಆಗಿ ಪ್ರೆಸೆಂಟ್ ಮಾಡುತ್ತೆ, ಇಲ್ಲ ಐ ಗ್ರೇಡ್ ಕ್ಯಾನ್ಸರ್ ಆಗಿ ಪ್ರೆಸೆಂಟ್ ಮಾಡುತ್ತೆ. ಓಕೆ ಓಕೆ, ಈಗ ಟ್ರೀಟ್ಮೆಂಟ್ ಅಲ್ಲಿ ನೀವು ಹೇಳಿದ್ರೆ ಆಗ್ಲೇ ಸರ್ಜರಿ ಇರುತ್ತೆ ಫಸ್ಟಿಗೆ ಅಥವಾ ಥೆರಪಿನೂ ಕೊಡಬಹುದು ಅಂತ. ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲಿ 2 ಟೈಪ್ ಇದೆ, ಒಂದು ಸ್ಲೋ ಗ್ರೋಯಿಂಗ್, ಇನ್ನೊಂದು ರ್ಯಾಪಿಡ್ ಆಗಿ ಬೇಗನೆ ಗೊತ್ತಾಗುತ್ತೆ ಅಂತ. ಟ್ರೀಟ್ಮೆಂಟ್ ಎರಡಕ್ಕೂ ಸೇಮ್ ಇರುತ್ತೆ? ಇಲ್ಲ, ಅದೇ ಹೇಳಿದ್ದು. ಈ ಸ್ಲೋ ಗ್ರೋಯಿಂಗ್ ಟ್ಯೂಮರ್ಗೆ ಆಲ್ರೆಡಿ ಮಾತಾಡಿದೆ. ಒಂದು ಸರ್ಜರಿ ಆಗಿರ್ಬೋದು, ಇನ್ನೊಂದು ರೇಡಿಯೇಷನ್ ಆಗಿರ್ಬೋದು, ಹಾರ್ಮೋನ್ ಥೆರಪಿ ಆಗಿರ್ಬೋದು, ಇಲ್ಲ ಕೀಮೋಥೆರಪಿ ಆಗಿರ್ಬೋದು. ಬಟ್ ಇನ್ನು ಸೆಪರೇಟ್ ಕ್ಯಾನ್ಸರ್ಸ್, ಈಗ ಅಗ್ರೆಸಿವ್ ವೇರಿಯಂಟ್ ಮಾತಾಡ್ತಲ್ಲ, ವೇರಿಯಂಟ್ಸ್ ಅಂದ್ರೆ ಒಂದೊಂದು ತರ ಇರುತ್ತೆ. ನ್ಯೂರೋಎಂಡೋಕ್ರೈನ್ ಆಗಿರ್ಬೋದು, ಇಲ್ಲ ಸಾರ್ಕೋಮಾ ಆಗಿರ್ಬೋದು, ಇಲ್ಲ ಕಾರ್ಸಿನೋಮಾ ಆಗಿರ್ಬೋದು, ಬೇರೆದು. ಇದೆಲ್ಲದಕ್ಕೂ ಬೇರೆ ಬೇರೆ. ಅದಕ್ಕೆ ಈ ನ್ಯೂರೋಎಂಡೋಕ್ರೈನ್ಗೆ ಟ್ರೀಟ್ಮೆಂಟೇ ಬೇರೆ, ಸಾರ್ಕೋಮಾಗೆ ಟ್ರೀಟ್ಮೆಂಟೇ ಬೇರೆ. ಸೊ ಅದಾದ ವೇರಿಯಂಟ್ ಮೇಲೆ ಅದ್ರ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಆ ವೇರಿಯಂಟ್ ಮೇಲೆ ಪ್ಲಸ್ ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ. 100%. ಆಮೇಲೆ ಯೂರೋಥೆಲಿಯಲ್ ಕ್ಯಾನ್ಸರ್ ಅನ್ನೋದು ಇದ್ರಲ್ಲಿ ಬರ್ಬೋದು. ಈಗ ಬ್ಲಾಡರ್ ಅಲ್ಲಿ ಬರೋಂತ ಕ್ಯಾನ್ಸರ್ ಇದ್ರಲ್ಲಿ ಬರ್ಬೋದು. ಅದಕ್ಕೆ ಟ್ರೀಟ್ಮೆಂಟ್ ಬೇರೆ. ಓಕೆ, ಸೊ ಒಂದೊಂದಕ್ಕೆ ಒಂದೊಂದು ರೀತಿಯಾದಂತಹ ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಅದೆಲ್ಲಾನು ಗೊತ್ತಾಗುವಂಥದ್ದು ಅಂದ್ರೆ ಯಾವ ಸ್ಟೇಜ್ ಅಥವಾ ಯಾವ್ದು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದು ನೀವು ಡಯಾಗ್ನೋಸಿಸ್ ಮಾಡಿದಾಗ್ಲೇ ಗೊತ್ತಾಗುತ್ತೆ. ಬಯಾಪ್ಸಿ ಯೂಶಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ ಮುಂಚೆ ಬಯಾಪ್ಸಿ ಅಂತ ಮಾಡ್ತೀವಿ. ವೆದರ್ ವಿ ಡೂ ಟ್ರಾನ್ಸ್ರೆಕ್ಟಲಿ ಆರ್ ಟ್ರಾನ್ಸ್ಪೆರಿನಲಿ. ಇತ್ತೀಚೆಗೆ ಟ್ರಾನ್ಸ್ಪೆರಿನಲ್ ಬಯಾಪ್ಸಿನೂ ಮಾಡೋದುಂಟು. ಅಂದ್ರೆ ಒಂದು ಸ್ಯಾಂಪಲ್ ತಗೊಂಡು ಬಯಾಪ್ಸಿ ಅಂದ್ರೆ ಒಂದು ಮಾಂಸದ ಪೀಸ್ ತಗೊಂಡು ಪರೀಕ್ಷೆ ಕಳಿಸಿ ಅದು ಪ್ರೂವ್ ಮಾಡ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಬಯಾಪ್ಸಿಯಲ್ಲಿ ನಿಮಗೆ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಆಗಿದೆ ಏನು. ಬಯಾಪ್ಸಿಲಿ ಅಕ್ಯುರೇಟ್ ಆಗಿ ಗೊತ್ತಾಗೋದ್ರಲ್ಲಿ ಯಾವ ಕ್ಯಾನ್ಸರ್ ಇದೆ, ಯಾವ ಗ್ರೇಡ್ ಅಲ್ಲಿ ಇದೆ. ಸ್ಟೇಜ್ ಅಂದ್ರೆ ಸ್ಟೇಜ್ಗೆ ಪೆಟ್ CT ಸ್ಕ್ಯಾನ್ ಬೇಕಾಗುತ್ತೆ, ಇಲ್ಲ MRI ಬೇಕಾಗುತ್ತೆ. ಈಗ ಸ್ಟೇಜಿಂಗ್ ಅನ್ನೋದು ಎಲ್ಲಿವರೆಗೂ ಸ್ಪ್ರೆಡ್ ಆಗಿದೆ ಅನ್ನೋದು ತಿಳ್ಕೊಳ್ಳೋಕೆ ಹೋಲ್ ಬಾಡಿ ಪೆಟ್ CT ಸ್ಕ್ಯಾನ್ ಬೇಕಾಗುತ್ತೆ, ಇಲ್ಲ MRI ಬೇಕಾಗುತ್ತೆ. ಗ್ರೇಡ್ ಅನ್ನೋದು ಈ ಬಯಾಪ್ಸಿ ತಗೊಂತೀವಲ್ಲ ಮಾಂಸದ ಪೀಸ್, ಅದರಲ್ಲಿ ನಮ್ಮ ಪೆಥಾಲಜಿಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಈ ಗ್ರೇಡ್ ಇದೆ, ಐ ಗ್ರೇಡ್ ಇದೆ, ಲೋ ಗ್ರೇಡ್ ಇದೆ, ಇಂಟರ್ಮೀಡಿಯೇಟ್ ಗ್ರೇಡ್ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಡಯಾಗ್ನೋಸಿಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಟ್ರೀಟ್ಮೆಂಟ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಏನ್ ಪ್ರಾಬ್ಲಮ್ ಆಗಿದೆ, ಸೊಲ್ಯೂಷನ್ ಹುಡುಕ್ಬೇಕು ಅಂದ್ರೆ ಪ್ರಾಬ್ಲಮ್ ಎಲ್ಲಿದೆ ಅನ್ನೋದನ್ನ ಹುಡುಕ್ಬೇಕಾಗುತ್ತೆ. ಅದು ವೆರಿ ಮಚ್ ಇಂಪಾರ್ಟೆಂಟ್. ಸುಮ್ಮನೆ ಏನೋ ಟ್ರೀಟ್ಮೆಂಟ್ ಮಾಡೋದಲ್ಲ, ಡಯಾಗ್ನೋಸ್ ಫಸ್ಟ್ ಮಾಡಬೇಕು, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕು. ಓಕೆ, ಮತ್ ನಾವ್ ಯಾವ ಡಾಕ್ಟರ್ ಹತ್ರ ಹೋಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವ್ ಆಗ್ಲೇ ಹೇಳಿದ್ರಿ ಈಗ ಯೂರಿನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಪ್ರತಿ ಸತಿ ಯೂರಿನ್ ಪ್ರಾಬ್ಲಮ್ ಆಯ್ತು ಅಂತ ಹತ್ರದಲ್ಲಿರೋ ಕ್ಲಿನಿಕ್ ಹೋಗೋದಾಗ್ಲಿ ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ಎಸ್, ಇತ್ತೀಚೆಗೆ US ಅಲ್ಲಿ ಈ ತರ ಎಲ್ಲ ಇಲ್ಲ. ಯೂರಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಸಿಗ್ಬೇಕಾದ್ರೆ 6 ತಿಂಗಳು ಕ್ಯೂ ಅಲ್ಲಿ ವೇಟ್ ಮಾಡ್ಬೇಕು ಮಿನಿಮಮ್. ನಮ್ಮ ಕೊಲೀಗ್ಸ್ ಹೇಳ್ತಾರೆ ನಮ್ಮ ಇಂಡಿಯಾದಲ್ಲಿ ಕಲ್ಲೆಸ್ತ್ರೆ ಸಾಕು ಪಕ್ಕದ ರೋಡ್ ಯೂರಾಲಜಿ ಸಿಗ್ತಾರೆ, ಯಾಕೆ ಹೋಗಕ್ಕಾಗಲ್ಲ ನಿಮ್ಗೆ? ಸೊ ಹಂಗಾಗಿ ಬರೀ ಫಿಸಿಷಿಯನ್ ಹತ್ರನೇ ಹೋಗೋಣಪ್ಪ, ಜನರಲ್ ಪ್ರಾಕ್ಟೀಷನರ್ ಹತ್ರ ಹೋಗೋಣ, ಅದೆಲ್ಲ ಬೇಡ. ಎಕ್ಸ್ಪರ್ಟ್ ಒಪಿನಿಯನ್ ಸಿಗ್ಬೇಕಂದ್ರೆ ಯಾಕೆ ಹೋಗಿ ತಗೊಂಬಾರ್ದು ಅನ್ನೋದು ನನ್ನ ಕ್ವಶನ್ ಮಾರ್ಕ್. ಯೂರೋ ಆಂಕಾಲಜಿ ಅನ್ನೋದು ಇದೊಂದು ಸಬ್ ಸ್ಪೆಷಾಲಿಟಿ ಆಗೋಗಿದೆ. ಅಂದ್ರೆ ಯೂರಾಲಜಿಲಿ ಯೂರೋ ಆಂಕಾಲಜಿ ಆಗೋಗಿದೆ. ಈ ಜನರಲ್ ಸರ್ಜಿಕಲ್ ಆಂಕಾಲಜಿ ಬೇರೆ, ಯೂರೋ ಆಂಕಾಲಜಿ ಬೇರೆ ಆಗೋಗಿದೆ ಇತ್ತೀಚೆಗೆ. So you can consult your uro-oncologist for all these urinary oncology problems. ಇನ್ನೊಂದು ಏನಾಗುತ್ತೆ ಅಂದ್ರೆ ಡಾಕ್ಟರ್, ಈಗ ಹತ್ರದಲ್ಲಿ ಕ್ಲಿನಿಕ್ ಇದೆಲ್ಲ ತೋರಿಸ್ಕೊಳ್ಳೋಣ, ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಅಥವಾ ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ಸುಮ್ನೆ ದುಡ್ಡು ಖರ್ಚಾಗುತ್ತೆ, ಆ ತರ ಯೋಚನೆ ಮಾಡುವಂತವ್ರು ಇರ್ತಾರೆ. ಅಂದ್ರೆ ಹೆಲ್ತ್ ವಿಷಯ ಅಂತ ಬಂದಾಗ ನಾವು ಎಲ್ಲದಕ್ಕೂ ಕೂಡ ತಯಾರಾಗಿರ್ಬೇಕಾಗುತ್ತೆ. ಅದು ನಿಜ ಮೇಡಮ್. ಆದಷ್ಟು ಅಕಸ್ಮಾತ್ ಎಮರ್ಜೆನ್ಸಿ ಇದ್ದಾಗ ಹೋಗಿ ತೋರಿಸ್ಕೊಳ್ಳಿ, ಬೇಡ ಅಂತ ಅಲ್ಲ. ಬಟ್ ಅಕಸ್ಮಾತ್ ಏನಾದ್ರು ಕಂಡಿಡಿದಾಗ ಅದು ಬಂದು ತೋರಿಸ್ಕೊಬೇಕು, ಅಲ್ಲಿಗೆ ನಿಲ್ಸ್ಬಾರ್ದು. ಇವರೇ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು. ನೆಕ್ಸ್ಟ್ ಅದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಕೊನೆಯದಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರಾಸ್ಟೇಟ್ ಕ್ಯಾನ್ಸರ್ ಒಂದೇ ಅಂತ ಅಲ್ಲ, ಎನಿ ಯೂರೋ ಆಂಕಾಲಜಿಕಲ್ ಕ್ಯಾನ್ಸರ್ಸ್, ಪ್ರಾಸ್ಟೇಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಯುರೇಟರ್ ಆಗಿರ್ಬೋದು, ಯುರಿನರಿ ಬ್ಲಾಡರ್ ಆಗಿರ್ಬೋದು, ಟೆಸ್ಟಿಸ್ ಆಗಿರ್ಬೋದು, ಇಲ್ಲ ಪೆನಿಸ್ ಶಿಶ್ನ ಆಗಿರ್ಬೋದು, ಈ ಎಲ್ಲ ಕ್ಯಾನ್ಸರ್ಗೂ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ. ಏನೇ ನಿಮಗೆ ಡೌಟ್ ಬಂತು ಅಂದ್ರೆ ಫಸ್ಟ್ ಬಂದು ನಿಮ್ಮ ಯೂರೋ ಆಂಕಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಅದು ನಾರ್ಮಲ್ಲ ಇಲ್ಲ ಬೇರೆ ತರ ಇದೆಯಾ ಅಂತ ನೋಡ್ಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬೇರೆ ಕ್ಯಾನ್ಸರ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕ್ಯೂರೇಬಲ್ ರೇಟ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಭಯ ಪಡೋದು ಬೇಕಿಲ್ಲ,
ಹುಷಾರಾಗಿರ್ಬೇಕಷ್ಟೇ. ಹೌದು, ಹಾಗಂತ neglect ಧನ್ಯವಾದಗಳು. ಕೂಡ ಮಾಡಬಾರ್ದು. ಎಸ್ 100%. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.